ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಗೆ 10 ಕೋಟಿ ಮುಂಗಾರು ಬೆಳೆ ಪರಿಹಾರ ಬಿಡುಗಡೆ. ಸಚಿವ ಈಶ್ವರ್ ಖಂಡ್ರೆ. ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮದಲ್ಲಿ ಪರಿಸರ ಸ್ವಚ್ಛವಾಗಿದ್ದರೆ ಮಾತ್ರ ನಾವೆಲ್ಲರೂ ಆರೋಗ್ಯವಂತರಾಗಿರಲು ಸಾಧ್ಯ. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಂಸ್ಕೃತಿಕ ಪ್ರಚಾರ ಕಾರ್ಯ ಸಮಿತಿ ಮಲ್ಜಾಪುರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ವಂಚನೆ ಸಂತ್ರಸ್ತ ಠೇವಣಿದಾರ ಕುಟುಂಬದ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬೀದರ್ ವಿಶ್ವಕರ್ಮ ಕಾರ್ಪೆಂಟರ್ ವತಿಯಿಂದ ರವಿವಾರ ದಿನಾಂಕ 24ರಂದು ಸುರೇಶ್ ವಿಶ್ವಕರ್ಮ ಕಣಜಿ ಅವರ ನೇತೃತ್ವದಲ್ಲಿ ಯೂನಿಯನ್ ರಚನೆ ಬಗ್ಗೆ ಸಭೆ ಕರೆಯಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಿಕೊಂಡರು. ಸುದ್ದಿಯ ವಿವರಗಳು. ಪ್ರಸಕ್ತ 2024-25ನೇ ಸಾಲಿನ ಮುಂಗಾರು ಹಂಗಾಮಿಗೆ ಜಿಲ್ಲೆಯಲ್ಲಿ 17,460 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು, ಸರ್ಕಾರವು 13.76 ಕೋಟಿ ರೂಪಾಯಿಗಳ ಪೈಕಿ 10 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಿದ್ದು, ರೈತರ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮೂಲಕ ಜಮೆಯಾಗಲಿದೆ ಎಂದು ಅರಣ್ಯಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹೇಳಿದ್ದರು. ಅವರು ಇಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದರು. ಈ ಬಾರಿ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಸಾಕಷ್ಟು ಬೆಳೆ ಹಾನಿಯಾಗಿದೆ. ಸರ್ಕಾರವು 10 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಿದ್ದು, ಇನ್ನು 3.76 ಕೋಟಿ ರೂಪಾಯಿ ಬರಲಿದೆ. ಜಿಲ್ಲೆಯ 15,000 ರೈತರ ಖಾತೆಗಳಿಗೆ ಮುಂಗಾರು ಬೆಳೆ ಪರಿಹಾರ ನೇರವಾಗಿ ಜಮೆಯಾಗಲಿದೆ ಎಂದು ಅವರು ತಿಳಿಸಿದ್ದರು. ಕೆಡಿಪಿ ಸಭೆಯಲ್ಲಿ ಕೃಷಿ, ತೋಟಗಾರಿಕೆ, ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು ಸೇರಿದಂತೆ ವಿವಿಧ ಇಲಾಖೆಗಳ ಸಮಗ್ರ ಕಾರ್ಯಕ್ರಮಗಳನ್ನು ಪರಿಶೀಲಿಸಿದ್ದರು. ಮುಂಗಾರು ಬೆಳೆ ವಿಮೆ ಯೋಜನೆಯಡಿ 774 ಬೆಳೆ ಕಟಾವು ಪ್ರಯೋಗಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಿಂಗಾರು ಹಂಗಾಮಿನಲ್ಲಿ ಕಡಲೆ, ಜೋಳ, ಕುಸುಬಿ 87% ಬಿತ್ತನೆಯಾಗಿದ್ದು, ಈ ವಾರದಲ್ಲಿ 100% ಬಿತ್ತನೆಯಾಗಲಿದೆ. ಸದ್ಯ ಜಿಲ್ಲೆಯಲ್ಲಿ ಬೀಜ ಗೊಬ್ಬರಗಳ ಯಾವುದೇ ಸಮಸ್ಯೆ ಇಲ್ಲವೆಂದು ಅಧಿಕಾರಿಗಳು ಸಚಿವರ ಗಮನಕ್ಕೆ ತಂದರು. ರೈತರಿಗೆ ಅನುಕೂಲವಾಗುವಂತೆ ಬೆಳಗ್ಗೆ ಅವಧಿಯಲ್ಲಿ 7 ತಾಸು ವಿದ್ಯುತ್ ಸರಬರಾಜು ಮಾಡುವಂತೆ ಜೆಸ್ಕಾಂ ಕಾರ್ಯಪಾಲಕ ಅಭಿಯಂತರರಿಗೆ ಸಚಿವರು ಸೂಚಿಸಿದ್ದರು. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ರೈತರ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಈಗಾಗಲೇ ಚೆಕ್ ವಿತರಿಸಿದ್ದು, ಖಾತೆಗೆ ಹಣ ಜಮೆ ಆಗದೇ ಇರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ಕಂದಾಯ ಹಾಗೂ ಕೃಷಿ ಅಧಿಕಾರಿಗಳು ತಕ್ಷಣವೇ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ದರು. ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಸ್ಥರಿಗೆ 2,000 ಮಾಸಿಕ ವೇತನ ಸರಿಯಾಗಿ ಜಮೆ ಆಗುತ್ತಿರುವ ಬಗ್ಗೆ ಕಂದಾಯ ಅಧಿಕಾರಿಗಳು ಸೂಕ್ತ ಗಮನ ಇಡಬೇಕು. ಅವರ ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ಶೈಕ್ಷಣಿಕ ಫೀ ಇಲಾಖೆಯು ಕಟ್ಟಬೇಕು. ಸಾಮಾಜಿಕ ಬದ್ಧತೆ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿಗಳು ಸೂಕ್ತ ವರದಿ ನೀಡುವಂತೆ ಸಚಿವರು ಸೂಚಿಸಿದ್ದರು. ಯಾವುದೇ ರೈತರಿಗೆ ಸಾಲ ಮರುಪಾವತಿಸುವಂತೆ ಬ್ಯಾಂಕುಗಳು ಒತ್ತಡ ಹೇರಬಾರದು. ರೈತರಿಗೆ ತೊಂದರೆಯಾಗದಂತೆ ಸುತ್ತೋಲೆ ಹೊರಡಿಸಬೇಕು. ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯ ರೈತ ಅಭಿವೃದ್ಧಿ ಕಾರ್ಯಕ್ರಮಗಳು ಸಕಾಲದಲ್ಲಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಅಧಿಕಾರಿಗಳು ಶ್ರಮಿಸಬೇಕೆಂದರು. ಈ ತಿಂಗಳೊಳಗಾಗಿ ಕಬ್ಬು ದರ ನಿಗದಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲ ಶಾಸಕರ ಹಾಗೂ ಕಾರ್ಖಾನೆಗಳ ಅಧಿಕಾರಿಗಳು ಸಭೆಯನ್ನು ಜರುಗಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸಚಿವರು ತಿಳಿಸಿದ್ದರು. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಶೀಘ್ರವೇ ಸಿಎಂ ಜೊತೆಗೆ ಚರ್ಚಿಸಲು ಜಿಲ್ಲೆಯ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಸಭೆಯೊಂದನ್ನು ಜರುಗಿಸುವುದಾಗಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದರು. ಬಿಎಸ್ಎಸ್ಕೆ ಜೊತೆ ಭಾವನಾತ್ಮಕ ಸಂಬಂಧ ಹೊಂದಿರುವುದಾಗಿ ತಿಳಿಸಿದ ಅವರು, ತಮ್ಮ ತಂದೆಯವರು ಷೇರು ಹಣ ಸಂಗ್ರಹಿಸಲು ಅಲೆದ ದಿನಗಳನ್ನು ನೆನಪಿಸಿಕೊಂಡರು. ಇಂತಹ ಕಾರ್ಖಾನೆ ಮುಚ್ಚಿರುವುದು ದುರದೃಷ್ಟ. ಈಗ 300 ಕೋಟಿಗಳಷ್ಟು ಸಾಲ ಇದೆ. ಕಾರ್ಖಾನೆಯಲ್ಲಿ ಯಾವುದೇ ಸಹ ಉತ್ಪಾದನೆ ಇಲ್ಲ. ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಈ ಕಾರ್ಖಾನೆ ಪುನರಾರಂಭಿಸುವುದಕ್ಕೆ ಚರ್ಚಿಸುತ್ತಿರುವುದು ಉತ್ತಮ ಬೆಳವಣಿಗೆ. ಈಗಾಗಲೇ ಈ ಕುರಿತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಜೊತೆ ಚರ್ಚಿಸಲಾಗಿದೆ. ಖಾಸಗಿ ಅವರಿಗೆ ಲೀಸ್ ಔಟ್ ಕೊಡುವುದೇ ಒಂದು ಪರಿಹಾರ. ಈ ನಿಟ್ಟಿನಲ್ಲಿ ಪ್ರಸ್ತಾವನೆಯೊಂದನ್ನು ಸಿದ್ಧಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸಚಿವರು ತಿಳಿಸಿದ್ದರು. ಕಾರ್ಖಾನೆ ಸಾಲದ ಅಕ್ರಮ ಹಾಗೂ ಸೋರಿಕೆಗೆ ಅಗತ್ಯ ತನಿಖೆಯನ್ನು ಕೈಗೊಳ್ಳಲಾಗುವುದೆಂದರು. ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಈಗಾಗಲೇ ಕಾರ್ಖಾನೆಗೆ ಸಾಕಷ್ಟು ಆರ್ಥಿಕ ಹಾನಿಯಾಗಿದೆ. ಬ್ಯಾಂಕ್ ಅಧಿಕಾರಿಗಳು ಸಾಲ ನೀಡುವಲ್ಲಿ ಅಕ್ರಮ ಎಸಗಿದ್ದಾರೆ. ಈ ಬಗ್ಗೆ ತನಿಖೆಯಾಗಬೇಕೆಂದರು.
ತೋಟಗಾರಿಕೆ ಬೆಳೆ ಆಧಾರಿತ ಹಣ್ಣುಗಳು ಶೀತಲ ಘಟಕ ನಿರ್ಮಾಣಕ್ಕೆ ಖಾಸಗಿ ಕಂಪನಿಗಳು ಸಿದ್ಧರಿದ್ದು 4 ಎಕರೆ ಭೂಮಿ ಗುರುತಿಸಲು ಹಾಗೂ ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಸಚಿವರಾದ ಈಶ್ವರ್ ಖಂಡ್ರೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದರು. ಜಿಲ್ಲೆಯಲ್ಲಿ ದಾಳಿಂಬೆ ಹಾಗೂ ಮಾವು ಹಣ್ಣುಗಳ ರಫ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಯಿತು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಹಾಗೂ ಫಲಿತಾಂಶ ಮಟ್ಟ ಹೆಚ್ಚಿಸಲು ಕೈಗೊಂಡ ಕ್ರಮಗಳ ಬಗ್ಗೆ ಡಿಡಿಪಿಐಗೆ ತಿಳಿಸಿದ್ದರು. 20 ಅಂಶಗಳ ಕಾರ್ಯಕ್ರಮಗಳನ್ನು ಎಲ್ಲ ಶಾಲೆಗಳಲ್ಲಿ ಅನುಪಾಲನೆ ನಡೆಸಲಾಗುತ್ತಿದೆ. ಜಿಲ್ಲೆಯಲ್ಲಿ 25,460 ಮ್ಯಾಟ್ರಿಕ್ ವಿದ್ಯಾರ್ಥಿಗಳಿದ್ದು, ಕಡಿಮೆ ಕಲಿಕಾ ಸಾಮರ್ಥ್ಯವಿರುವ ವಿದ್ಯಾರ್ಥಿಗಳಿಗೆ ಹಲವಾರು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಚಿವರ ಗಮನಕ್ಕೆ ತರಲಾಯಿತು. ಪ್ರಾಥಮಿಕ ಶಾಲೆಗಳಲ್ಲಿ 666 ಹಾಗೂ ಪ್ರೌಢಶಾಲೆಗಳಲ್ಲಿ 319 ಅತಿಥಿ ಶಿಕ್ಷಕರನ್ನ ಭರ್ತಿ ಮಾಡಲಾಗಿದ್ದು, ಶಿಕ್ಷಕರ ಕೊರತೆ ಇಲ್ಲವೆಂದು ಸಭೆಯ ಗಮನಕ್ಕೆ ತರಲಾಯಿತು. ಈ ಸಂದರ್ಭದಲ್ಲಿ ಸಚಿವರು ವಿಶೇಷಚೇತನರಿಗೆ ತ್ರಿಚಕ್ರ ವಾಹನ, ಅಂಧ ಮಕ್ಕಳಿಗೆ ಬ್ರೈಲ್ ಲಿಪಿಯ ಲ್ಯಾಪ್ಟಾಪ್ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಪುಸ್ತಕಗಳನ್ನು ವಿತರಿಸಿದ್ದರು. ಈ ಸಭೆಯಲ್ಲಿ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ರಂದೀಪ್, ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಎಸ್ಆರ್ ಮೆಹರೋಜ್ ಖಾನ್, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡ್, ಬೀದರ್ ದಕ್ಷಿಣ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬಸವ ಕಲ್ಯಾಣ ಶಾಸಕರಾದ ಶರಣು ಸಲ್ಗರ್, ವಿಧಾನ ಪರಿಷತ್ನ ಸದಸ್ಯರಾದ ಭೀಮರಾವ್ ಪಾಟೀಲ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಬ್ಶೆಟ್ಟಿ, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಕುಂಟಿ, ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಾನತಿ ಎಂಎಂ, ಬಸವ ಕಲ್ಯಾಣ ಸಹಾಯಕ ಆಯುಕ್ತರು ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ನ್ಯಾಯಾಲಯದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಮತ್ತೆ ಇವತ್ತು ನಮ್ಗೆ ಯಾರು ಸರಬರಾಜು ಮಾಡದೇ ಇರುವಂತವ್ರು ಇದ್ರು ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ಸರ್ಕಾರ ಮತ್ತೆ ಅವರಿಗೆ ಸರಬರಾಜು ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಈಗ ಅವರು ಸರಬರಾಜು ಮಾಡಿದಂತಹ ಬೀಜಗಳೇನಿದೆ ಅವೆಲ್ಲವೂ ಗುಣಮಟ್ಟದ ಬೀಜ ಅಂತ ಹೇಳಿ ಈಗ ನಮ್ಮ ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ. ಈಗ ಮುಂದೆ ಅವರು ಕೇಳಿ ಈಗಾಗಲೇ ಒಬ್ಬ ತಪ್ಪು ಮಾಡಿದ್ರೆ ಒಬ್ಬ ಯಾವುದೋ ಲೈಸೆನ್ಸ್ ಅಲ್ಲಿ ಹೆಲ್ಮೆಟ್ ಹಾಕೋದ್ರೆ ಓಡಾಡ್ತಾರೆ, ಫೈನ್ ಹಾಕ್ತೀವಿ, ಅವಕಾಶ ಕೊಡ್ತೀವಿ. 3 ಸಲ 4 ಸಲ ಮಾಡಿದ್ರೆ ಒಂದು ಲೈಸೆನ್ಸ್ ರದ್ದತಿ ಆಗ್ತದೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಇವತ್ತು ಸರ್ಕಾರ 1-2 ಕಂಪನಿಗಳಿಲ್ಲ, 17 ಕಂಪನಿಗಳಿದ್ದಾವೆ. ಅವು ಯಾವ ಪರಿಸ್ಥಿತಿಯಲ್ಲಿ ಕಳಪೆ ಮಟ್ಟದ ಬೀಜ ಸರಬರಾಜು ಮಾಡಿದ್ದಾರೆ ಏನಿಲ್ಲ ಅಂತ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗುತ್ತೆ. ನ್ಯಾಯಾಲಯ ಅವ್ರ ಮೇಲೆ ದಂಡನೂ ಹಾಕಿದೆ, ದಂಡನೂ ಅವರು ಕಟ್ಟಿದ್ದಾರೆ. ಈಗ ಅವರಿಗೆ ಮತ್ತೆ ಸರಬರಾಜು ಮಾಡಲಿಕ್ಕೆ ಸರ್ಕಾರ ಒಂದು ಅವಕಾಶ ಕೊಟ್ಟು ನೋಡಿದೆ. ಈಗ ಅವರು ಗುಣಮಟ್ಟದ ಒಂದು ಬೀಜವನ್ನು ಸರಬರಾಜು ಮಾಡಿದ್ದಾರೆ. ಈಗ ಮತ್ತೆ ನಿಮ್ಮೆಲ್ಲರ ಅನಿಸಿಕೆ ಇದೆ ಅಂತವ್ರಿಗೆ ಮತ್ತೆ ಪುನಃ ನಾವು ಆದೇಶ ಕೊಡಬಾರ್ದು ಅಂತ ಹೇಳಿ ಶಿಫಾರಸು ಮಾಡಿ ಸರ್ಕಾರ ಕಳಿಸೋಣ. ತಮ್ಮ ಕೆಡಿಪಿ ಮೀಟಿಂಗ್ ದಲ್ಲಿ ನಾವೊಂದು ತಮ್ಗೆ ಇದು ಹೇಳಿದ್ದೆ, ನಿರ್ಮಿತಿ ಕೇಂದ್ರಕ್ಕೆ ಏನಪ್ಪಾ ಅಂದ್ರೆ 15 ಲಕ್ಷ ರೂಪಾಯಿದು ಹೈಮ ಸ್ಲೈಡ್ ಕೊಟ್ಟಿದ್ರು. ತಾವು ಹೇಳಿದ್ರಿ ಈ ಕೆಡಿಪಿ ಇದೆಲ್ಲಾದ್ರೂ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ತಾ ಅಂತ ಹೇಳಿದ್ರಿ. ಯಾವ್ದು ನಾವು ಕೆಡಿಪಿ ಇದ್ರಲ್ಲಿ ನೋಡಿದ್ರೆ ಯಾವ್ದು ರಿಪೋರ್ಟ್ನು ಇಲ್ಲ, ಏನೂ ಇಲ್ಲ. ತಾವು ಲಾಸ್ಟ್ ಟೈಮ್ ಹೇಳಿದ್ರಿ ಅಧ್ಯಕ್ಷರೇ, ಉಲ್ಲೇಖ ಅದು ಆಗಿಲ್ಲ. ಅದು ಆಗಿಲ್ಲ ಅಂದ್ರೆ ಸುಮ್ಮನೆ ಮೀಟಿಂಗ್ ಬಂದು ಹೋಗೋದೇ ಆಗ್ತಾ ಇದೆ, ಯಾವುದು ಇದು ಆಗ್ತಾ ಇಲ್ಲ. ನಿರ್ಮಿತಿ ಕೇಂದ್ರದ ಕೆಲಸ ಮಾಡೋರೆಲ್ಲ ಅದಕ್ಕಿಂತ ಜಾಸ್ತಿ ಕೆಲಸ ವೆದರ್ ದ ವರ್ಕ್ ಈಸ್ ಸೂಟೇಬಲ್ ಅವ್ರ ಹತ್ರ ಇದ್ದಾರೇನೋ ಎಲ್ಲ ಕೆಲಸ ಮಾಡಿ ನೋಡ್ಕೊಳ್ಳೋರು. ಬಟ್ 50% ಆಫ್ ನಮ್ ದುಡ್ಡೆಲ್ಲ MLA ಲ್ಯಾಂಡ್ ಪೂರ ನಿರ್ಮಿತಿ ಕೇಂದ್ರಕ್ಕೆ ಕೊಡ್ತಾ ಇದ್ದಾರೆ. ಅದ್ರ ಸಲಕ್ಕೆ ಒಳ್ಳೆ ಅಧಿಕಾರಿಗಳಲ್ಲಿ ಇರ್ಲಿ ಔಸ್ಬೇಕಾದ್ರೆ ಆ ತರ ಎಲ್ಲ ಇದು ಬೇಕಲ್ಲ ಸರ್. ವರ್ಕ್ ಈಸ್ ಮೋರ್, ಅಲ್ಲಿ ಕೆಲಸ ಮಾಡೋರು ಯಾರು ಇಲ್ಲ. ಹೌದು, ಎಕ್ಸ್ಪೀರಿಯನ್ಸ್ ಇದ್ರು ಡೆಮೊಲಿಷ್ ಮಾಡಿದ್ದು. ಡೆಮೊಲಿಷ್ ಮಾಡಿದ ಮೆಕ್ಕಾನು KKDB ನಲ್ಲಿ 1 ಕೋಟಿ ರೂಪಾಯಿ ಕೊಟ್ಟೆವು ಹೊಸ ಬಿಲ್ಡಿಂಗ್ಗೋಸ್ಕರ. ಆ ಡೆಮೊಲಿಷ್ ಆಗಿನ ಮೆಕ್ಕ ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದಿದೆ. ಅದು ಯಾವಾಗ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ, ಪಿಟ್ಸ್ ಎಲ್ಲ ಹೊಡೆದಿದ್ದಾರೆ ಸರ್. ಪಿಟ್ಸ್ ಎಲ್ಲ ಹೊಡೆದಿನ ಮೆಕ್ಕ ಕಾಲಮ್ ರೈಸ್ ಮಾಡೋ ಟೈಮಿನಾಗಿ ರಾತ್ರೋರಾತ್ರಿ JCP ಪಕ್ಕದ ಮನಿದವ್ರು ಬಂದು ರಾತ್ರೋರಾತ್ರಿ JCPಲಿಂದ ಅವೆಲ್ಲ ಪಿಟ್ ಕ್ಲೋಸ್ ಮಾಡ್ತಾರೆ. ಮತ್ತೆ ಅಲ್ಲಿ ಕೆಲಸನೂ ಕೂಡ ಮಾಡ್ಕೊಡ್ತಾ ಇಲ್ಲ. ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ಇದು ಸರ್ಕಾರಿ ಜಮೀನು ಏನಿದೆ, ಸರ್ಕಾರಿ ನಿವೇಶನಗಳು, ಕಟ್ಟಡಗಳು 20, 30, 40 ವರ್ಷದಿಂದ ಏನು ನಮ್ಮ ಅಧೀನದಲ್ಲಿದ್ದಾವೆ. ಡಾಕ್ಯುಮೆಂಟ್ ಇರ್ಬೋದು ಅಥವಾ ಕಾಲಮ್ ನಂಬರ್ 11 ಹಾಕಿ ಅಂತ ಹೇಳ್ಬಿಡಿ. ಎಲ್ಲರಿಗೆ ತಹಶೀಲ್ದಾರ್ಗೆ ಒಂದು ಸೂಚನೆ ಕೊಟ್ಬಿಡಿ. ಅಧ್ಯಕ್ಷರೇ, ಅಷ್ಟೇ ಜಾಗ ಇಲ್ಲ, ಅದು ಬಿಟ್ಟು ಇನ್ನ 20 ದುಕಾನಿವೆ. ಅಲ್ಲಿಂದ ಕಾಸ್ಟ್ 3 ದಿವಸಗಳಲ್ಲಿ ಇವರಿಗೆ ದಾಖಲೆ ಒದಗಿಸ್ರಿ. ಆಯ್ತಾ? ಮತ್ತೆ ಒಂದು ಸೂಚನೆ ಎಲ್ಲ ಅಧಿಕಾರಿಗಳಿಗೆ,
ಬರೀ ಒಂದು ಶಿಕ್ಷಣ ಇಲಾಖೆ ಆಗಲಿ ಅಥವಾ ನಿಮ್ಮದು ಗ್ರಾಮೀಣ ಕುಡಿಯುವ ನೈರ್ಮಲ್ಯ ಇಲಾಖೆ ಅಷ್ಟೇ ಅಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿನೂ ಸರ್ಕಾರಿ ಜಮೀನು ಅಥವಾ ಇವತ್ತೇನು ಪುರಸಭೆ ನಗರ ಸ್ಥಳೀಯ ಸಂಸ್ಥೆಗಳ ಜಮೀನುಗಳು ಏನಿವತ್ತು ಭೂಮಾಫಿಯಾದವರು ಇವತ್ತು ಅಲ್ಲಿ ಇಲ್ಲಿ ನಡೀತಾ ಇದೆ. ಈ ಶಾಲೆಯಲ್ಲಿ ಹೇಳಿದ್ರು ಸಲ್ಗಾರವರು, ಅದಕ್ಕೆ ಯಾವುದೇ ರೀತಿಯ ಟಾಲರೆನ್ಸ್ ಇಲ್ಲ ನಮ್ಮ ಜಿಲ್ಲೆಯಲ್ಲಿ, ನಿಮ್ಗೆ ಗೊತ್ತಿದೆ. ಇದರಲ್ಲಿ ಯಾವುದೂ ಕಾಂಪ್ರಮೈಸು ಇಲ್ಲ, ಆಯ್ತಾ? ವಿನಾಕಾರಣ ಸರ್ಕಾರ ಜಮೀನು ಯಾರಾದರೂ ಒತ್ತುವರಿ ಮಾಡಿದರೆ ಅಥವಾ ಈಗ ಹೋಗಿ ಕಬ್ಜಾ ಮಾಡ್ತೀವಿ ಅಂತೇಳಿ ಹೇಳಿದರೆ, ನಾನು ಮೊದಲೇ ಹೇಳಿದ್ದೇನೆ, ಒಂದು ಸುತ್ತೋಲೆ ಹೊರಡಿಸಿ DC ಅವರೇ. ನೀವು ಏನು ಸುತ್ತೋಲೆ ಅಂದರೆ, ಒಂದು ಯಾವುದು ನಮ್ಮ ಕಚೇರಿಯ ಕಟ್ಟಡಗಳಿದ್ದಾವೆ, ಶಾಲೆಗಳಿದೆ, ಕುಡಿ ನೀರಿಗಾಗಿ ತಗೊಂಡಿದ್ದೇವೆ, ಇನ್ನಿತರ ನಮ್ಮ ಸರ್ಕಾರಿ ಏನು ಸ್ವತ್ತಿನಲ್ಲಿದ್ದಾವೆ, ನಮ್ಮ ವ್ಯಾಪ್ತಿಯಲ್ಲಿದ್ದಾವೆ, ಪೊಸಿಷನಲ್ಲಿದ್ದಾವೆ, ಅದಕ್ಕೆ ಯಾರೇ ಕೋರ್ಟಲ್ಲಿ ಫೈಟ್ ಮಾಡೋಣ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಇದೆ, ಅಲ್ಲಿವರೆಗೆ ಹೋಗಲಿ. ಅಲ್ಲಿವರೆಗೆ ನಮ್ಮ ಪೊಸಿಷನ್ ಬಿಡೋದಿಲ್ಲ. ಬಿಟ್ಟರೆ ಅಧಿಕಾರಿಗಳು ಜವಾಬ್ದಾರ ಆಗಿರ್ತಾರೆ, ಅವ್ರ ಮೇಲೆ ನೇರವಾಗಿ ಇದಕ್ಕೆ ಏನು ಬೇಕಾಗಿಲ್ಲ, ಸಸ್ಪೆಂಡ್ ಮಾಡಿ. ಬೆಳೆ ನಮ್ದು ಮೇಜರ್ ಹಿಂಗಾರಿ ಬೆಳೆ ಸರ್. ಕಡಲೆ ಬಿಟ್ಟು ಜೋಳ ಇದೆ ಸರ್, ಗೋಧಿ ಸರ್, ಮತ್ತೆ ಕುಸುಬೆ ಸರ್. ಈಗಾಗಲೇ ಬಿತ್ತನೆಗೆ 87% ಬಿತ್ತನೆಗೆ ಮುಗಿದಿದೆ ಸರ್. ಈ ವಾರ 100% ನಾವು ರೀಚ್ ಆಗ್ತೀವಿ ಸರ್. ಈಗ ರೈತರಿಗೆ ನಾವು ಬಿತ್ತನೆ ಬೀಜನ ರಿಯಾಯಿತಿ ದರದಲ್ಲಿ ಈಗ ಸಪ್ಲೈ ಮಾಡಿದ್ದೀವಿ ಸರ್. ಬೀಜದ ಗೊಬ್ಬರದ ಏನಾದರೂ ಪ್ರಾಬ್ಲಮ್ ಇದೆ? ಇಲ್ಲ ಸರ್, ಅಬ್ಸಲ್ಯೂಟ್ಲಿ ಏನು ಇಶ್ಯೂಸ್ ಇಲ್ಲ ಸರ್. ನಮ್ಮ ಹತ್ರ DAP ಇದೆ, ಕಾಂಪ್ಲೆಕ್ಸ್ ಇದೆ ಸರ್. ಹಿಂಗಾರಿಗೆ ಏನು ಸಮಸ್ಯೆ ಇಲ್ಲ ಸರ್. ಬೆಳೆ ವಿಮೆ ಬಗ್ಗೆ ಏನಾಗಿದೆ ಸರ್? ಬೆಳೆ ವಿಮೆ ಈಗ ಹಿಂಗಾರದ್ದು ನೋಟಿಫೈಡ್ ಕ್ರಾಪ್ಸ್ ಬಂದಿದೆ ಸರ್. ಈಗ 250 ಮುಂಗಾರದ ಏನಾಯ್ತು? 8 ಕೇಸ್ ಎಂಟರಲ್ಲಿ ಸರ್ ಒಂದು ಸ್ನೇಕ್ ಬೈಟ್ ಇದೆ, ಒಂದು ಬಣಿಗೆ ಸುಟ್ಟಿದೆ ಸರ್. ಅದನ್ನ 6 ಕೇಸ್ ಆಗ್ತದೆ ಸರ್. 6 ಕೇಸ್ ಇದೆ. ಎಸ್ ಸರ್, 6 ಕೇಸು ನಿಮ್ಮ ಕಮಿಟಿಯಲ್ಲಿ ಅಪ್ರೂವ್ ಆಗಿದೆ ಸರ್. AC ಕಮಿಟಿಯಲ್ಲಿ ಎಸ್ ಸರ್, ಅಪ್ರೂವ್ ಆಗಿ ನಿಮ್ಗೆ ಅವರಿಗೆ ದುಡ್ಡು ಬರಬೇಕು ಅಂತ ನಾವು ಚೆಕ್ ವಿತರಣೆ ಮಾಡಿದ್ದೇವೆ. ದುಡ್ಡು ಅವ್ರ ಖಾತೆ ಜಮಾ ಆಗ್ತಾ ಇಲ್ಲ. ಅದೇ ಸರ್, ಅಂದ್ರೆ ತಾವು ಇಶ್ಯೂ ಆದ್ಮೇಲೆ ಸರ್ ಅದು ಆಕ್ಚುಲಿ ಡೆಬಿಟ್ ಮೂಲಕ ಪೇಮೆಂಟ್ ಆಗಬೇಕಾಗಿತ್ತು ಸರ್. ಅಲ್ಲಿ DSSP ನಿಂದ ಸರ್ ಅದು ಚೆಕ್ ನಾವು ಕೊಟ್ಟಾದ್ಮೇಲೆ ಸರ್. ಸೊ ಅಲ್ಲಿ ಈ ಹಳೆ ಕೇಸ್ ಇದೆ ಅಂತ ಅವ್ರು ಏನು ಮಾಡಿದ್ರು ಸರ್, ಇಲ್ಲಿ ಈ 6 ಕೇಸ್ನಲ್ಲಿ ಯಾರ್ಯಾರು ವಿಳಂಬ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಒಂದು ವರದಿ ಕೇಳಿದ್ದಾರೆ ಸರ್ ನಮ್ಮ ಕಡೆ. ಏನ್ ಮಾಡ್ತಾ ಇದ್ದೀರಿ? ಕೆಲಸ ಏನಿದೆ? ಸುಲ್ಕೊಂತ ಆಫೀಸಲ್ಲಿ ಬೇರೆ ಕೆಲಸ ಮಾಡೋದಾ? ಯಾರು ಬಡವರು ಇದ್ದಾರೆ, ರೆಗ್ಯುಲರ್ ಇರ್ತಾರೆ, ಅವ್ರ ಕೆಲಸ ಮಾಡೋಕ್ಕಾಗಲ್ಲ ಸರ್. ಟೋಟಲ್ ಸರ್ 23-24ನೇ ಸಾಲಿನಲ್ಲಿ ಸರ್ 54 ರೈತರ ಆತ್ಮಹತ್ಯೆ ಆಗಿದ್ದಿದೆ ಸರ್. 54 ರೈತರ ಆತ್ಮಹತ್ಯೆಗೆ ನಾವು 2,000 ರೂಪಾಯಿ ಅವ್ರ ವಿಧವೆಯರಿಗೆ ಅವರಿಗೆ ತಿಂಗಳಿಗೆ ಮಾಸಾಶನ ಕೊಡಬೇಕು ಅಂತ ನಮ್ಮ ಸುತ್ತೋಲೆ ನಾವು ಆರ್ಡರ್ ಮಾಡಿದ್ದೇವೆ. ಅವ್ರಿಗೆ ಸಿಗ್ತಾ ಇದೆಯಾ ಇಲ್ಲ? ಎಸ್ ಸರ್, ಅದರಲ್ಲಿ ಸಿಗ್ತಾ ಇದೆ ಸರ್. 54ರಲ್ಲಿ ಸರ್ 46 ಜನಕ್ಕೆ ಸಿಗ್ತಾ ಇದೆ ಸರ್. ಇನ್ನು 8 ಕೇಸಸ್ನಲ್ಲಿ ಸರ್ ಕೆಲವೊಂದು ಕಾರಣಕ್ಕಾಗಿ ಅವರು ಅನರ್ಹರಾಗಿದ್ದಾರೆ ಸರ್. ಅಂದರೆ ಈಗ ವೈಫ್ ಡೆತ್ ಆದರೆ ಇದನ್ನು ಕೊಡೋಕೆ ಬರೋದಿಲ್ಲ ಸರ್. ಆ ಕಾರಣಕ್ಕಾಗಿ ಒಂದು 8 ಕೇಸಸ್ ರಿಜೆಕ್ಟ್ ಮಾಡಿದ್ದಾರೆ ಸರ್. ಉಳ್ಕಿದ್ದಲ್ಲಿ 46 ಪೇಮೆಂಟ್ ಆಗ್ತಾಯಿದೆ ಸರ್. ಪೆಂಡಿಂಗ್ ಎಷ್ಟಿದೆ ರೀ? ಇದರಲ್ಲಿ ಯಾವುದು ಪೆಂಡಿಂಗ್ ಇಲ್ಲ ಸರ್. 23-24ನೇ ಸಾಲಿನಲ್ಲಿ ಸರ್. 24-25ನೇ ಸಾಲಿನಲ್ಲಿ ಸರ್ ಟೋಟಲ್ 3 ಡೆತ್ ಆಗಿದೆ ಸರ್. 3ರಲ್ಲಿ ಒಂದು ವಿಧವಾ ವೇತನ ಪಡಿತಾ ಇದ್ದಾರೆ ಸರ್. 2 ಪ್ರೊಸೆಸ್ ಇದೆ ಸರ್. ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡಿ ಬೇಗ ಮಾಡಿ. ಎಸ್ ಸರ್, AC ಅವರು ಬೇಗ ನೀವು ಮಾಡಿ. ಮತ್ತೆ ಎರಡನೇ ಕೊನೆಯದಾಗ ಅಧ್ಯಕ್ಷರು ಒಂದು ಮಾತು ಹೇಳ್ತೀನಿ. ಅವರೆಲ್ಲ ಹೇಳಿದ ಪಂಚಾಯತ್ ಲೆವೆಲ್, ಮುನ್ಸಿಪಾಲಿಟಿ, ಪಟ್ಟಣ ಪಂಚಾಯತ್, ಪುರಸಭೆಗೆ ಅವ್ರು ಮೀಟಿಂಗ್ ತಗೋಬೇಕು ಸರ್. ಎಲ್ಲ ನಗರಸಭೆ ಏನು ಯಾವ ಹೋಟೆಲ್ಗಳು ಹೈಜೆನಿಕ್ ನೋಡ್ರಿ, ಕ್ಲೀನ್ ಆಗಿರ್ಲಿ. ದುಡ್ಡು 1 ರೂಪಾಯಿ 5 ರೂಪಾಯಿ ತಗೊಳ್ಳಿ, ಕುಡ್ಲಿಕ್ಕೆ ಜನ ರೆಡಿ ಇದ್ದಾರೆ. ಬಟ್ ಹೈಜೆನಿಕ್ ಕೇಳ್ತಾರೆ ಜನರು, ಊಟ ಕ್ವಾಲಿಟಿ ಇದಲ್ಲಿ ಕೇಳ್ತಾರೆ. ಅದ್ರ ಬಗ್ಗೆ ಫುಡ್ ಸೇಫ್ಟಿ ಆಫೀಸರ್ ಇಡೀ ಜಿಲ್ಲಾದಾರ ಜನರ ಆರೋಗ್ಯದ ಬಗ್ಗೆ ಯಾವುದೇ BSSK ಪುನರ್ರಚನೆ ಆರಂಭ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಕಂತ ಹೇಳ್ತೇನೆ. ಮಾತಾಡಿ ಸರ್. ಈಗ ತಾವು ನೋಡ್ತಾ ಇದ್ರೆ ಸರ್, ಇವಾಗ ಆಗ್ತದ್ರ ಒಳ್ಳೆ ವಿಷಯ. ಇಡೀ ಬೀದರ್ ಜಿಲ್ಲೆಯಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಸಾಕಷ್ಟು ಕಬ್ಬು ಬೆಳೆದಿದೆ ಸರ್. ಇದು ತಮ್ಗೆಲ್ಲ ಗೊತ್ತಿದಂಗೆ ಬೀದರ್ ಜಿಲ್ಲೆ ಎಲ್ಲಕ್ಕ ಹೈಯರ್ ಶುಗರ್ ಫ್ಯಾಕ್ಟರಿ ಅಂದ್ರೆ BSSK. ತಮ್ಮ ತಂದೆಯವರು ಇದ್ರ ಅಧ್ಯಕ್ಷರಾಗಿದ್ರು, ತಾವು ಅಧ್ಯಕ್ಷರಾಗಿದ್ರಿ. ಇವನ್ ಬಸವರಾಜ್ ಪಾಟೀಲ್, ಸಾಕಷ್ಟು ಜನ ಇದಕ್ಕೆಲ್ಲ ಒಂದು ದೊಡ್ಡ ಮಾಡ್ತಾ ಎಲ್ಲದಕ್ಕೂ ಮಾಡಿದಂತ ಒಂದು BSSK. ಇವತ್ತ ತಾವು ಈ ವಿಮಾನ ಸಲುವಾಗಿ ನಮ್ಮ KKRDB ಒಂದು 15 ಕೋಟಿ ಕೊಟ್ಟು ಪುನರಾರಂಭ ಮಾಡ್ಲಿಕ್ಕೆ ನಾವೆಲ್ಲರೂ ಇದು ಮಾಡಿದ್ದೀವಿ. ಅದೇ ತರ ನಂದು ಒಂದು ಎಲ್ಲರೂ ಕೂಡಿ ಎಲ್ಲ ಶಾಸಕರಿದ್ದಾರೆ. ಇದು ನಮ್ದು ಒಂದು ಹುನ್ನಾವರ ತಾಲೂಕಾಗ ಬಂದೇ ಬಿಡಲ್ಲ. ಇಡೀ ಬೀದರ್ ಜಿಲ್ಲೆ
ರೈತರಿಗೆ ಒಂದು ಒಳ್ಳೇದಾಗುತ್ತೆ. ಯಾಕಂತ ನೋಡ್ತಾ ಇದ್ರಿ ಇಲ್ಲಿ ಸೇರಿರೋರು ಎಲ್ಲರೂ 70 ಭಾಗ 80 ಭಾಗ ನಾವೆಲ್ಲರೂ ರೈತರ ಮಕ್ಕಳೇ. ಇವತ್ತು ನಾನು ಇಲ್ಲಂದ್ರೆ 500 to 1000 ಟನ್ ಕಬ್ಬು ಬೆಳೆಸ್ತೀನಿ ಸರ್ ವರ್ಷಕ್ಕೆ. ಹಾಗಾಗಿ ಇಲ್ಲಿ ಎಲ್ಲರೂ ನಾವು ಶಾಸಕರಿದ್ದೀವಿ, ಎಲ್ಲರೂ ಕೂಡಿ ಇದು KKDB ದುಡ್ಡು ಏನಾದ್ರು ಮಾಡಿ 10 ಕೋಟಿ ಏನಾದ್ರು ನಾವೇ ಹಾಕಿ, ಈ ನಾನು MLC ಇದ್ರೆ ನನಗೆ ಬರೋ ದುಡ್ಡು ತಾವು ಅದರಲ್ಲೇ ಹಾಕೋಣ, ಹಾಕಿ ಪುನರಚನೆ ಮಾಡಿ ಏನಾದ್ರು ಸ್ಟಾರ್ಟ್ ಮಾಡೋ ಜನರಿಗೆ ರೈತರಿಗೆ ಒಳ್ಳೇದಾಗ್ತದೆ. ಯಾಕೆ ನಾವು ಮಾಡಬಾರ್ದು ಸರ್ ಇದು? ತಾವು 2 ಸಲ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರಿದ್ರಿ, 2 ಸಲ 3 ಸಲ ತಮ್ಮ ತಂದೆ ಭೀಮಣ್ಣ ಖಂಡ್ರೆಯವರು ಇದ್ದರು. ಎಲ್ಲರೂ ಹಿಂದಿನ ಬಸವರಾಜ ಪಾಟೀಲ್ ಹಿಡ್ಕೊಂಡು ಎಲ್ಲರೂ ಫ್ಯಾಕ್ಟ್ರಿ ಕಟ್ಟಿಂದು ದುಡ್ದಿದ್ದಾರ. ಅದು ಏನು ಸರಿಯಾಗಿ ತಾವು ಅಧ್ಯಕ್ಷರಿದ್ದಾಗ ಏನು ನಡೆಸಿದ್ರಿ ಅವಾಗ ಚೆನ್ನಾಗಿತ್ತು, ಎಲ್ಲ ರೀತಿಯಲ್ಲಿ ಪೇಮೆಂಟ್ನು ಸರಿ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ಈಗಾಗಲೇ ಯಾವುದೋ ಕಾರಣದ್ದು ಬಂದ್ ಬಿದ್ದಿದೆ. ಆ ಬಂದ್ ಬಿದ್ದಿದ್ದಕ್ಕೆ ಚಾಲು ಮಾಡಬೇಕಿತ್ತಂದ್ರೆ ಒಂದು ಈಶ್ವರ್ ಖಂಡ್ರೆ ಚಾಲು ಮಾಡ್ಬೋದು, ಒಂದು ಅಮರ್ ಖಂಡ್ರೆ ಚಾಲು ಮಾಡ್ಬೋದು. ಅದಕ್ಕೆ ಅರ್ಥ ಬಿಟ್ಟು ಮತ್ತೊಂದು ಅಧ್ಯಕ್ಷರು ಅಲ್ಲಿ ನೀವು ಅಧ್ಯಕ್ಷರಿದ್ದಾರೆ ಸುಭಾಷ್ ಕಲ್ಲೂರು ಅವರು ಏನ್ ಹೇಳ್ತಾ ಇದಾರೆ, ನೀವು ಯಾರೋ ಫ್ಯಾಕ್ಟ್ರಿ ನಡೆಸ್ರಿ, ಸರ್ಕಾರ ನೀವು ನಡೆಸ್ರಿ, ಅಥವಾ ಗಾಂಧಿ ಒಳ್ಳೆಯದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರನ್ನೂ ನಡೆಸ್ತಾ ಅಂದ್ರೂ ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರು ರೆಡಿಯಾಗಿ ಕೊಡ್ಲಕ್ ತಯಾರಿದ್ದಾರೆ. ಮೊದಲ ಸ್ಟಾರ್ಟ್ ಮಾಡಿದ ಗುರುಬಸಪ್ಪ ಕೆಣಿಜಿಯವರಾಗ್ಲಿ, ಭೀಮಣ್ಣ ಖಂಡ್ರೇಜಿಯವರಾಗ್ಲಿ, ತಾವಾಗ್ಲಿ, ಬಸವರಾಜ್ ಪಾಟೀಲ್ ಅವರಾಗ್ಲಿ, ಮಿರಾಜ್ ಪಾಟೀಲ್ ಅವರಾಗ್ಲಿ, ಎಲ್ಲರೂ ಅದಕ್ಕೊಂದು ರೈತರ ಲಕ್ಷ್ಮಿ ಯಾವ್ದ್ರ ಇದೆ ಅಂದ್ರೆ ಜಿಲ್ಲೆಯಲ್ಲಿ ಅದು BSSK ನಮ್ಮಂತ ಹೇಳ್ಕೊಂಬಂತ ಸಾರ್ವಜನಿಕ ಅಂತ ಹೇಳ್ಕೊಂಬಂತ ಫ್ಯಾಕ್ಟ್ರಿ ಅದು BSSK ಅಂತ ಎಲ್ಲರೂ ಹೇಳ್ತಾರೆ. ತಾವು ಕೂಡ ಅಲ್ಲಿ ಅನುಭವ ಮಾಡಿದ್ರಿ, ಕೆಲಸ ಕೂಡ ಮಾಡಿದ್ರಿ ಸರ್. ಇಲ್ಲಿ 1 ಟೈಮ್ ಸೆಟಲ್ಮೆಂಟ್ ಮಾಡಿ ಅವಾಗ ಯಾರ ದೊಡ್ಡ ಶುಗರ್ ಇಂಡಸ್ಟ್ರಿಸ್ಟ್ ಬಾಂಬೆ ಆಗ್ಲಿ ಇನ್ನಿತರ ನಾರ್ತ್ ಇಂಡಿಯಲ್ಲಿ ಬಂದು ಇಲ್ಲೇ ಸಕ್ಷಮ ನೀವೇ ತಗೋರಿ, ಯಾರೇ ತಗೋ ನಮ್ಮ ಒಟ್ಟು ರೈತರಿಗೆ ಒಳ್ಳೇದಾಗಂಗ ತಾವು ಮಾಡ್ಬೇಕಂತ ವಿನಂತಿ ಮಾಡ್ಕೋತೀವಿ ಸರ್. ಚಂದ್ರಶೇಖರ್ ಪಾಟೀಲ್ ಅವರು ಹೇಳಿದಾಗೆ KKDB ನಮ್ಗೆ ಅನುದಾನ ಬರುತ್ತೆ ಎಲ್ಲ ಶಾಸಕರಿಗೆ. ಆ ಅನುದಾನದಲ್ಲಿ ಎಲ್ಲರೂ ಏನ್ ಕೊಡ್ಬೇಕಂತ ನಾನು ಕೊಡ್ಲಕ್ ಸಿದ್ಧಿದ್ದೇನೆ. ನನ್ನಿಂದ ಮಾಡ್ಬೇಕಂತಂದ್ರ ನಾವು KKDB ನಿಯಮಾನುಸಾರ ಬರ್ತಿತ್ತಂದ್ರ 10 ಕೋಟಿ ಕೊಡ್ಲಕ್ ನಾನು ಕೊಡ್ತೀನಿ. ನಮ್ಮ KKDB 10 ಕೋಟಿ ಕೊಡ್ತೀನಿ. ಅದರಂತೆ ಇವತ್ತ ಆ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂದ್ರೆ ಸ್ವಲ್ಪ ಟೆಕ್ನಿಕಲ್ ಕೂಡ ಇದೆ. ಯಾಕಂತಂದ್ರೆ ನಾವು ಸುಮ್ಮನೆ ಊರಲ್ಲಿ ನಾವು ಚಾಲು ಮಾಡ್ಬೇಕಂದ್ರೆ ಆಗಲ್ಲ. ಈಗ ನಾನು ಮೊನ್ನೆನೂ ಕೂಡ ಅಮರ್ ಖಂಡ್ರೆ ಕೂಡ ಮಾತಾಡಿದ್ದೀನಿ. ಅವ್ರು ಅಮರ್ ಖಂಡ್ರೆ ಅವ್ರು ಏನ್ ಹೇಳ್ತಾರ ಅಂತಂದ್ರೆ, ನಾವು ಒಂದು ಬಿಟ್ಟು ಅಂತಂದ್ರೆ ನಮ್ದು DCC ಬ್ಯಾಂಕ್ ಬಂದವ. ನಾವು ಹೇಳೋದೇನು, ಈಗೇನು ಪ್ರಿನ್ಸಿಪಲ್ ಅಮೌಂಟ್ ಇದೆ 115 ಕೋಟಿ ಇದೆ, ಇಂಟ್ರೆಸ್ಟ್ ಆಗಿ 230 ಕೋಟಿ ಆಗಿದೆ. ನಾವು ಇಂಟ್ರೆಸ್ಟ್ ಬಿಟ್ಟಿದ್ದೇವೆ ಅಂತಂದ್ರೆ ಎಲ್ಲಾರು ಒಟ್ಟಿಗೆ ಮಾಡಿದೇವು ಅಂತಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಮ್ಯಾಗ ಯಾರ ಲೀಸಿಂಗ್ ತಗೊಂಡು ನಡೆಸಬಹುದು ಸರ್. ಈ ಕಾರಣಕ್ಕೆ ಈ ಪೊಸಿಷನ್ಗೆ ಫ್ಯಾಕ್ಟರಿ ತರಲಿಕ್ಕೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಅವ್ರ ಮೇಲೆ ಆಕ್ಷನ್ ಆಗ್ಬೇಕಿಲ್ಲ. ಮತ್ತೆ ನೀವು ದುಡ್ಡು ತಂದು ಹಾಕ್ತೀರಿ, ಮತ್ತೆ ಯಾರು ಬರ್ತಾನೆ, ಮತ್ತೆ ಅದೇ ಸೇಮ್ ಪೊಸಿಷನ್ ಅಲ್ಲಿ ಬರ್ತಾನೆ, ಅವ್ರು ಮಜಾ ಮಾಡ್ತಾನೆ. ಎಲ್ಲ ಮೆಂಬರ್ಸ್ ಆಗ್ಲಿ, ಬೋರ್ಡ್ ಮೆಂಬರ್ಸ್ ಆಗ್ಲಿ, ಚೇರ್ಮನ್ ಆಗ್ಲಿ ಬ್ಯಾಂಕ್ಲಿಂದ ಸಾಲ ತಗೋತಾರ. ಅಲ್ಲಿ ಬ್ಯಾಂಕ್ ಪೀಪಲ್ ಆಲ್ಸೋ ಇನ್ವಾಲ್ವ್ಮೆಂಟ್ ಇದೆ. ಇದು ಒಂದೇ ಫ್ಯಾಕ್ಟ್ರಿ ಇಲ್ಲ, ಇನ್ನೊಂದು ಫ್ಯಾಕ್ಟ್ರಿ ಇದೆ ನಮ್ಮ ಜನವಳನಲ್ಲಿ 800 crores rupees ಯಾವ್ದು ಪಬ್ಲಿಕ್ ಅಮೌಂಟ್, ಜನದ ಅಮೌಂಟ್ ತಗೊಂಡು 200 ಫ್ಯಾಕ್ಟ್ರಿ 800 ಕಿಂತ ಜಾಸ್ತಿ ದುಡ್ಡು ಅದ್ರ ಮೇಲೆ ಆಗಿದೆ ಅಂದ್ರೆ ಯಾರು ಶಾಮಿಲ್ ಇದೆ. ಕ್ರಮ ವಹಿಸಿ ತಪ್ಪು ಮಾಡಿದ್ರೆ ಸರ್ ವೆರಿ ಇಮಿಡಿಯೇಟ್ ಆಕ್ಷನ್. ಯಾರು ತಪ್ಪು ಮಾಡಿದ್ರೆ ಸೀರಿಯಸ್ ತನಿಖೆ ಆಗಲಿ, ಆಕ್ಷನ್ ಆಗಲಿ. ಮತ್ತೆ ಸೇಮ್ ಪರ್ಸನ್ಸ್ ಕಮಿಂಗ್ ಫ್ಯಾಕ್ಟ್ರಿನಲ್ಲಿ ಬರ್ತಾರೆ, ಲೂಟಿ ಮಾಡ್ಬೇಕು, ನಾವು ಚಾಲು ಮಾಡ್ಬೇಕು, ಅವ್ರು ಲೂಟಿ ಮಾಡ್ಬೇಕಂತ ಅಲ್ಲೇ ಕಣ್ಣು ಹಿಡಿದು ಬಿಡ್ತಾರೆ. ಅದರಿಂದ ನಾವು ಸೀರಿಯಸ್ ಆಗ್ಬೇಕು. ಎಲ್ಲ ಫ್ಯಾಕ್ಟ್ರಿ ಈಗ ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟ್ರಿ ಬರ್ತದೆ ಮುಚ್ಚಲಕ್ಕೆ. ನೋಡಿ 850 crores ಒಂದು ಫ್ಯಾಕ್ಟ್ರಿ ಮೇಲೆ ಸಾಲ ಇದೆ ಅಂದ್ರೆ ಯಾವ್ದು ಸಾಲ ಅದು? ಈಗಾಗಲೇ ನಾನು ಮಾತಾಡಿದ್ದೇನೆ, ಡಾಕ್ಯುಮೆಂಟ್ ರೆಡಿ ಮಾಡಿದ್ದಾರೆ ಅವರು, ಮತ್ತೊಂದು ಟೆಂಡರ್ ಪಬ್ಲಿಷ್ ಮಾಡ್ತಾರೆ. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಜೊತೆಯಲ್ಲಿ ಚರ್ಚೆ ಮಾಡಿ ತಾವು ಹೇಳಿದಾಗೆ 1 ಟೈಮ್ ಸೆಟಲ್ಮೆಂಟ್ ಮಾಡಿಕೊಂಡು ಕಾರ್ಮಿಕರ ಹಣ ಪಾವತಿ ಮಾಡಬೇಕಾಗ್ತದೆ. ಕಾರ್ಮಿಕರ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಯಾರು ಮುಂದೆ ಬರ್ತಾರೆ? ಕಾರ್ಖಾನೆ ಜಮೀನು ಹಿಡ್ಕೊಂಡು ಇವತ್ತು 150 ರಿಂದ 200 ಕೋಟಿ ರೂಪಾಯಿ ವ್ಯಾಲ್ಯೂ ಆಗಿರ್ಬೋದು. ಆದ್ರೆ ನಿಮ್ ಸಾಲ 300-400 ಕೋಟಿ ಇದ್ರೆ ತಗೊಳ್ತಾನೆ ಇದ್ದಾರೆ. 30 ವರ್ಷ 40 ವರ್ಷ ಲೀಸ್ ಔಟ್ ಮಾಡ್ಬೇಕಾಗುತ್ತೆ. ಅದು ಒಂದೇ ಪರಿಹಾರ ಇದೆ, 1 ಟೈಮ್ ಸೆಟಲ್ಮೆಂಟ್ ಮಾಡಿ ಮಾಡುವಂತದಕ್ಕೆ. ಮತ್ತೆ ಇನ್ನೂ ಸ್ವಲ್ಪ ಸರ್ಕಾರ ಮೇಲೆ ಭಾರ ಆದ್ರೂ ಪರವಾಗಿಲ್ಲ, ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡಿ ಪ್ರತಿನಿಧಿತ್ವ ಮಾಡಿ ಎಲ್ಲರೂ ಕೂಡಿ ಪಕ್ಷಾತೀತವಾಗಿ ಹೋಗಿ ಬೆಂಗಳೂರಲ್ಲಿ ಸಭೆ ಕರೀತೀನಿ. 1 ವಾರ ಒಳಗಾಗಿ ಶ್ರೀರಾಮ್ ಪಾಟೀಲ್ ಅವರು ಹೇಳ್ತೀನಿ, ಸಕ್ಕರೆ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡೋಣ, ಎಲ್ಲರೂ ಕೂಡಿ ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಹೋಗೋಣ. ಮುಖ್ಯಮಂತ್ರಿ ಅವರಿಗೆ ಮನದಟ್ಟು ಮಾಡಿಕೊಟ್ಟು ಈ ಕಾರ್ಖಾನೆಗೆ ಪುನಶ್ಚೇತನ ಮಾಡಲಿಕ್ಕೆ ಎಲ್ಲರ ಬೆಂಬಲ ಇದೆ. ಪಕ್ಷಾತೀತವಾಗಿ ಎಲ್ಲರೂ ಪ್ರಯತ್ನ ಮಾಡಿ ಲೀಸ್ ಔಟ್ ಒಂದೇ ನಮ್ಗೆ ನನ್ನ ಪ್ರಕಾರ ಅದೊಂದೇ ಪರಿಹಾರ ಇದೆ. ಅದು ಮಾಡ್ಲಿಕ್ಕೆ
ಜಿಲ್ಲಾಧಿಕಾರಿಗಳಿಗೂ ಪ್ರಸ್ತಾವನೆ ರೆಡಿ ಮಾಡಿ ಕಳಿಸಿ ಅಂತ ಹೇಳ್ತೇನೆ. ಅದನ್ನು ತನಿಖೆ ಮಾಡಿಸೋಣ. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ, ಅವ್ಯವಹಾರ ಅಕ್ರಮ ಮಾಡಿದ್ದಾರೆ, ಸೋರಿಕೆ ಆಗಿದೆ, ಅದರ ಬಗ್ಗೆ ತನಿಖೆ ಮಾಡಿ ಆಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಅದನ್ನು ಸೈಮಲ್ಟೇನಿಯಸ್ ಅದಂತೂ ಮೊದಲೇ ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ತನಿಖೆ ಮಾಡಬೇಕು. ತನಿಖೆ ಮಾಡುವಂಥದ್ದು ವ್ಯವಸ್ಥೆ ಮಾಡೋಣ. ಪರಿಸರ ಸ್ವಚ್ಛವಾಗಿದ್ದರೆ ಮಾತ್ರ ನಾವೆಲ್ಲರೂ ಆರೋಗ್ಯವಂತರಾಗಿರಲು ಸಾಧ್ಯ. ನಮ್ಮ ಮನೆಯಿಂದಲೇ ಸ್ವಚ್ಛತೆ ಆರಂಭಿಸೋಣ ಎಂದು ಬೀದರ್ ದಕ್ಷಿಣ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸ್ವಚ್ಛ ಭಾರತ ಮಿಷನ್ ಜಿಲ್ಲಾ ಪಂಚಾಯತ್ ಬೀದರ್ ವತಿಯಿಂದ ನಗರದ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಏರ್ಪಡಿಸಿದ ವಿಶ್ವ ಶೌಚಾಲಯ ದಿನಾಚರಣೆ ಅಂಗವಾಗಿ ನವೆಂಬರ್ 19ರಿಂದ ಡಿಸೆಂಬರ್ 10ರವರೆಗೆ ನಡೆಯುವ ನಮ್ಮ ಶೌಚಾಲಯ ನಮ್ಮ ಗೌರವ ವಿಶೇಷ ಆಂದೋಲನ 2024ರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮನೆಯಲ್ಲಿ ದೇವರ ಕೋಣೆ ಇಲ್ಲದಿದ್ದರೂ ಶೌಚಾಲಯ ಅತಿ ಮುಖ್ಯವಾಗಿದೆ. ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು. ಸರ್ಕಾರದ ಸೌಲಭ್ಯ ಅಥವಾ ಸ್ವಂತ ಹಣದಿಂದಾಗಲಿ ಗ್ರಾಮೀಣ ಭಾಗದಲ್ಲಿ ಶೌಚಾಲಯ ನಿರ್ಮಿಸಿಕೊಂಡು ಆರೋಗ್ಯವಂತರಾಗಿರಬೇಕೆಂದರು. ಡಿಸೆಂಬರ್ 10ರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಜಿಲ್ಲೆಯ 185 ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಗ್ರಾಮ ಅತಿ ಹೆಚ್ಚು ಸ್ವಚ್ಛತೆಗೆ ಆದ್ಯತೆ ಕೊಡುತ್ತಿರುವ ಅಂತಹ ಗ್ರಾಮ ಪಂಚಾಯಿತಿ 3 ಗ್ರಾಮಗಳಿಗೆ ವೈಯಕ್ತಿಕ ಬಹುಮಾನ ನೀಡುತ್ತೇನೆ ಎಂದರು. ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಬಯಲು ಮಲ ವಿಸರ್ಜನೆಯಿಂದ ಪರಿಸರ ಮಾಲಿನ್ಯವಾಗುತ್ತಿದ್ದು ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಬೇಕು. ಪ್ರತಿಯೊಬ್ಬರೂ ಅಕ್ಕಪಕ್ಕದ ಮನೆಯವರಿಗೆ ತಿಳಿಸಿ ಬಯಲು ಸ್ವಚ್ಛ ಮುಕ್ತ ಮಾಡಲು ನಾವೆಲ್ಲರೂ ಪಣ ತೊಡೋಣ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬತೋಲೆ ಅವರು ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಪ್ರಗತಿ ಸಾಧಿಸಲಾಗಿದ್ದು 2,25,226 ವೈಯಕ್ತಿಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಶೌಚಾಲಯ ಕಟ್ಟುವುದರ ಜೊತೆಗೆ ಬಳಕೆ ಮಾಡುವ ಕುರಿತು ಗ್ರಾಮ ಪಂಚಾಯತ್ಗಳಿಂದ ಅರಿವು ನೀಡಲಾಗಿದೆ. ಆರೋಗ್ಯದಾಯಕ ಜೀವನ ರೋಗಮುಕ್ತ ಮಾಡಲು ಅನುಕೂಲವಾಗಲಿದೆ. ಜಿಲ್ಲೆಯ 185 ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ಕಸ ವಿಲೇವಾರಿ ಮಾಡುವ ವಾಹನ ನೀಡಲಾಗಿದ್ದು ಪ್ರತಿ ಮನೆಗೆ ಕೂಡ ಹಸಿ ಕಸ ಒಣ ಕಸ ವಿಂಗಡಿಸಲು 2 ಬುಟ್ಟಿಗಳನ್ನು ನೀಡಲಾಗಿದೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ಸಂಕೀರ್ಣ ನಿರ್ಮಾಣ ಮಾಡಲು ತೀರ್ಮಾನಿಸಲಾಗಿದೆ. 185 ಮಹಿಳಾ ಚಾಲಕರಿಗೆ ವಾಹನ ಚಾಲನೆ ತರಬೇತಿ ನೀಡಲಾಗಿದೆ. ಇದರಿಂದ ಮಹಿಳಾ ಶಕ್ತೀಕರಣಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. 71 ಸ್ವಚ್ಛ ಸಂಕೀರ್ಣ ಪೂರ್ಣವಾಗಿದ್ದು 114 ಘಟಕ ಪ್ರಗತಿಯಲ್ಲಿದೆ. 597 ಡಿಪಿಆರ್ಗಳನ್ನು ಸಿದ್ಧಪಡಿಸಲಾಗಿದ್ದು ಅನುಮೋದನೆ ಪಡೆದು 47 ಕಾಮಗಾರಿ ಪೂರ್ಣಗೊಂಡಿದೆ. ಬಾಕಿ ಕಾಮಗಾರಿಗಳು ಚಾಲ್ತಿಯಲ್ಲಿವೆ. ಮಲತ್ಯಾಜ್ಯ ನಿರ್ವಹಣೆ ಕೂಡ FSM ಘಟಕಗಳು ನಿರ್ವಹಿಸುವ ಕಾಮಗಾರಿಗಳು ಚಾಲನೆಯಲ್ಲಿವೆ. ಸಮುದಾಯ ಶೌಚಾಲಯ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಈಗಾಗಲೇ 20 ಕಾಮಗಾರಿಗಳು ಮುಗಿದಿದ್ದು ಬಾಕಿ ಕಾಮಗಾರಿಗಳು ಚಾಲ್ತಿಯಲ್ಲಿರುತ್ತವೆ. ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಿ ಇನ್ನಿತರ ಕಾಮಗಾರಿಗಳು ಚಾಲ್ತಿಯಲ್ಲಿವೆ. ನವೆಂಬರ್ 19ರಿಂದ ಡಿಸೆಂಬರ್ 10ರವರೆಗೆ ನಡೆಯುವ ಈ ವಿಶೇಷ ಆಂದೋಲನಕ್ಕೆ ಎಲ್ಲರೂ ಸೇರಿ ಸಹಕರಿಸಬೇಕು. ಡಿಸೆಂಬರ್ 10ರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಅತ್ಯುತ್ತಮವಾಗಿ ಸ್ವಚ್ಛತೆ ನಿರ್ವಹಿಸಿದ ಗ್ರಾಮ ಪಂಚಾಯಿತಿಗಳಿಗೆ ಸ್ವಚ್ಛತಾ ಸಿಬ್ಬಂದಿ ಪಿಡಿಒಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಸನ್ಮಾನಿಸಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 2ರವರೆಗೆ ಸ್ವಚ್ಛತಾ ಸೇವಾ ಆಂದೋಲನದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಹುಮ್ನಾಬಾದ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ದೀಪಿಕಾ ಬಿ ನಾಯಕ್ ಹಾಗೂ ಸ್ವಚ್ಛತಾ ಸಿಪಾಯಿಗಳಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಗ್ರಾಮೀಣ ಕುಡಿಯುವ ನೀರು ಘಟಕದ ಕಾರ್ಯಪಾಲಕ ಅಭಿಯಂತರರಾದ ರಾಮಲಿಂಗಪ್ಪ ಬಿರಾದರ್, ಜಿಲ್ಲಾ ಪಂಚಾಯತ್ ಪಿಡಿಒ ಜಗನ್ನಾಥ್ ಮೂರ್ತಿ, ಜಿಲ್ಲೆಯ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಪಿಡಿಒಗಳು, ಸ್ವಚ್ಛ ಭಾರತ್ ಮಿಷನ್ ವಿಶೇಷ ನೋಡಲ್ ಅಧಿಕಾರಿಗಳಾದ ಗೌತಮ್ ಅರಳಿ, ಐಇಸಿ ಸಮಾಲೋಚಕರಾದ ಪಂಡಿತ್ ವಾಡೇಕರ್, SST ಸ್ವಚ್ಛತಾ ಮಹಿಳೆಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿದಂತೆ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್ ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇನು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇನು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇನು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇನು.
ನಮ್ಮ ಜಿಲ್ಲೆಯಲ್ಲಿ ಸುಮಾರು 7,25,826 ವೈಯಕ್ತಿಕ ಗೃಹ ಶೌಚಾಲಯಗಳನ್ನು ನಾವು ಪೂರ್ಣಗೊಂಡಿದ್ದೀವಿ. ಹಾಗೂ ಶೌಚಾಲಯ ಕಟ್ಟುವ ಜೊತೆಗೆ ಶೌಚಾಲಯ ಬಳಕೆ ಬಗ್ಗೆ ಕೂಡ ಅರಿವು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತಿ ಮುಖಾಂತರ ಮಾಡ್ತಾ ಇದ್ದೀವಿ. ಶೌಚಾಲಯ ಬಳಕೆಯಿಂದ ನಮಗೆ ಏನೇನು ಪ್ರಯೋಜನ ಆಗುತ್ತೆ ಎಲ್ಲರಿಗೂ ಗೊತ್ತಿದೆ. ಮಹಿಳೆಯರು ಗೌರವ ಹೆಚ್ಚಿಸಲಾಗಿದೆ. ಜೊತೆಗೆ ಆರೋಗ್ಯದಾಯಿ ಜೀವನ ಮತ್ತು ರೋಗಗಳು ನಿಯಂತ್ರಿಸೋಕೆ ಶೌಚಾಲಯ ಬಳಕೆಯಿಂದ ಅನುಕೂಲ ಆಗುತ್ತೆ. ಜೊತೆಗೆ IEC ಚಟುವಟಿಕೆಯಲ್ಲಿ ವಿಡಿಯೋ ಪ್ರದರ್ಶನ, ಬೀದಿ ನಾಟಕ ಮತ್ತು ವಿವಿಧ ಪ್ರಬಂಧ ಸ್ಪರ್ಧೆಗಳು ಕೂಡ ನಾವು ಮಾಡ್ತಾ ಇದ್ದೀವಿ. ಘನತ್ಯಾಜ್ಯ ನಿರ್ವಹಣೆ ಸಂಬಂಧಪಟ್ಟಂತೆ 185 ಗ್ರಾಮ ಪಂಚಾಯಿತಿಗಳಲ್ಲಿ ಕಸ ವಿಲೇವಾರಿ ವಾಹನಗಳನ್ನು ಕೂಡ ಈಗಾಗಲೇ ನೀಡಿದ್ದೀವಿ. ಜೊತೆಗೆ ಪ್ರತಿ ಮನೆಗೆ ಕೂಡ 2 ಕಸದ ಬುಟ್ಟಿಗಳು ಕೂಡ ನಾವು ಕೊಡ್ತೀವಿ. ಒಣ ಕಸ ಸಂಗ್ರಹಣೆ ಮಾಡಿ ಸ್ವಚ್ಛ ಸಂಕೀರ್ಣ ಘಟಕಗಳು ಕೂಡ ವಿಂಗಡಣೆ ಮಾಡೋಕ್ಕೆ ಗ್ರಾಮ ಪಂಚಾಯತಲ್ಲಿ MOU ಮಾಡಿದ್ದೀವಿ. ಮತ್ತು ಅದರಲ್ಲಿ ಎಲ್ಲ ನಮ್ಮ GPLF ಇಂದ SHG ಮಹಿಳೆಯರು ಭಾಗವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 180 ಮಹಿಳಾ ವಾಹನ ಚಾಲಕರಿಗೆ ವಾಹನ ಚಾಲನಾ ತರಬೇತಿಯನ್ನು ಕೊಟ್ಟಿದ್ದೀವಿ. ಇದರಿಂದ ಮಹಿಳಾ ಸಶಕ್ತೀಕರಣಕ್ಕೆ ಸಹಾಯ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ಎಲ್ಲ ಜನರಿಗೂ ನಮ್ಮದು ಒಂದು ವಿನಂತಿ ಇದೆ, ದಯವಿಟ್ಟು ಹೊರಗಡೆ ಹೋದರೆ ಈ ಥರದ್ದು ಕಾಯಿಲೆಗಳು ಸುಮಾರು ಕಾಯಿಲೆಗಳು ಕೂಡ ನಿಮಗೆ ಬರುತ್ತೆ. ಮತ್ತು ಏನು ಹೈಜಿನಿಕ್ ಫುಡ್ ಕೂಡ ಇರಲ್ಲ. ನೀವು ಅದು ತಿನ್ನೋಕ್ಕೆ ಇಷ್ಟಪಡ್ತೀರಾ? ನಾನ್ ಹೈಜಿನಿಕ್ ಅನ್ಹೈಜಿನಿಕ್ ಫುಡ್ ತಿನ್ನೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ಅಲ್ವಾ? ಸೊ ನಿಮ್ಮ ನೇಬರ್ಹುಡ್ನಲ್ಲಿ ಯಾರ್ಯಾರು ಜನ ಇದ್ದಾರೆ ಎಲ್ರಿಗೂ ನೀವು ತಿಳಿಸ್ಬೇಕು. ಅಯ್ಯಮ್ಮ ಈಗ ಅಂಗನವಾಡಿ ಕಾರ್ಯಕರ್ತರು ಕೂಡ ಹೇಳಿದ್ದಾರೆ, ನೀವು ಸೇಮ್ ಮಾತು ಅಲ್ಲಿ ನಿಮ್ಮಲ್ಲಿ ಏರಿಯಾನಲ್ಲಿ ಇರ್ತಕ್ಕಂಥ ಜನರಿಗೂ ಕೂಡ ತಿಳುವಳಿಕೆ ಮೂಡಿಸ್ಬೇಕಾಗುತ್ತೆ. ಅದೇ ಕಾರಣಕ್ಕೋಸ್ಕರ ಇವತ್ತು ಟಾಯ್ಲೆಟ್ ದಿವಸ ಕೂಡ ಜಿಲ್ಲಾ ಪಂಚಾಯತಿ ವತಿಯಿಂದ ಆಚರಣೆ ಮಾಡ್ತಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ವಹಿಸುತ್ತೇನೆ. ಮತ್ತೆ ಅಷ್ಟೇ ವಿನಂತಿಸಿ ನಾನು ಎಲ್ರಿಗೂ ಧನ್ಯವಾದ ಹೇಳ್ತೇನೆ. ನಮ್ಮ ಜಗತ್ತಿನಲ್ಲಿ ಬಹಳಷ್ಟು ಡೇ ಆಗ್ತಾವೆ. ಫಾದರ್ಸ್ ಡೇ ಆಗ್ತಾವೆ, ಮದರ್ಸ್ ಡೇ ಆಗ್ತದೆ, ಡಾಕ್ಟರ್ ಡೇ ಆಗ್ತದೆ. ಮತ್ತು ಸಾಕಷ್ಟು ಇತ್ತೀಚಿನದಲ್ಲಿ ನಾವು ಬಹಳಷ್ಟು ಹೊರಗಿಂದ ಡೇಗಳನ್ನು ಇಂಡಿಯಾಕ್ಕೆ ತಂದಿದ್ದೆವು. ನಮ್ದು ಒಂದೇ ಡೇ ಹೊರಗೆ ಕೊಟ್ಟಿದೆ. ಯಾವುದದು? ವಿಶ್ವ ಯೋಗ ದಿನಾಚರಣೆ. ನಮ್ದು ಬೇರೆ ಕಂಟ್ರಿ ಕೊಟ್ಟಿದ್ದೇವೆ. ಅದು ಅಲ್ಲದೆ ಇದು ಕೂಡ ಅದಕ್ಕಿಂತ ಇಂಪಾರ್ಟೆಂಟ್, ಶೌಚಾಲಯ ದಿನ. ಮನೆಯಲ್ಲಿ ಒಂದು ದೇವರ ಮನೆಯಲ್ಲೋದ್ರೂ ಕೂಡ ಒಂದು ಶೌಚಾಲಯ ಇರಬೇಕಂತ ಬಹಳಷ್ಟು ಜನರು ಹೇಳ್ತಾರೆ. ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಹೇಳ್ತಾರೆ. 2014ಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಸ್ವಚ್ಛತೆಗೆ ನಾವು ಮೊದಲು ಆದ್ಯತೆ ಕೊಡ್ತಿದ್ವಾ? ನಾವು ಒಳಗಿನೊಳಗೆ ಪ್ರಶ್ನೆ ಮಾಡಬೇಕು. 2014 ಆದ್ಮೇಲೆ ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಂದಾಗ ಸ್ವಚ್ಛ ಭಾರತ್ ಮಿಷನ್, ಸೇವಾ ಹಿ ಸ್ವಚ್ಛತಾ, ಇವೆಲ್ಲ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ಕೊಟ್ಟಿದ್ರು. ಮೊದಲಿನ ಬಸ್ ಸ್ಟ್ಯಾಂಡ್ ನೋಡಿದ್ರಿ, ಮೊದಲು ರೈಲ್ವೆ ಸ್ಟೇಷನ್ ನೋಡಿದ್ರಿ, ಈಗ ಹೇಗಿವೆ. ಬೇರೆ ಜನಪೀಡಿತ ಪ್ರದೇಶದಲ್ಲಿ ಮೊದಲು ಹೇಗಿತ್ತು, ಈಗ ಹೇಗಿವೆ. ಮೊದಲಿನ ನಗರಸಭೆ, ಪಟ್ಟಣ ಪಂಚಾಯತ್, ಪುರಸಭೆ ಹೇಗಿತ್ತು, ಈಗ ಹೇಗಿದೆ. ಇದೆಲ್ಲ ನಾವೇ ಅವಲೋಕನ ಮಾಡಬೇಕು. ಯಾವಾಗಿನ ಹಿಡಿದು ಸ್ವಚ್ಛ ಭಾರತ, ಸ್ವಚ್ಛತೆ ಬಗ್ಗೆ ದೇಶದಲ್ಲಿ ಅವೇರ್ನೆಸ್ ಆಯಿತು, ರೆವಲ್ಯೂಷನ್ ಆಯಿತು, ಅವಾಗಿನ ಹಿಡಿದು ನಾವೇ ನಮ್ಮ ಮನೆಯಲ್ಲಿ ಎಲ್ಲರ ಸ್ಪ್ಲಿಟ್ ಮಾಡಿದೆವು. ಯಾವುದೇ ಒಂದು ಪೇಪರ್ ಎಸೆದೇವು, ನಮ್ಮ ಮಕ್ಕಳೇ ನಮಗೆ ಬೈತಾರೆ. ಇಲ್ಲ ಪಾಪ, ನೀವು ಅಲ್ಲಿ ಇಲ್ಲಿ ಬಿಟ್ಬಾರ್ದು, ಡಸ್ಟ್ಬಿನ್ ಇರ್ತಾ ಅಲ್ಲಿ ಬಿಟ್ರಿ, ಇಲ್ಲದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಯಾರ ಫೋಟೋ ಕಳಿಸ್ತಾರ ಅಂತ. ಕೆಲವು ಉದಾಹರಣೆಯಲ್ಲಿ MLA ಸ್ಥಾನಗಳು ಕಳ್ಕೊಂಡಿದ್ದ ವಿಷಯ ಇದೆ ಇದರಲ್ಲಿ. ಮೊದಲದಾಗಿ ತಾಲೂಕು ಮಟ್ಟದಲ್ಲಿ EO ಅವರು ಎಲ್ಲ ತಾಲೂಕುಗಳಲ್ಲೂ ಎಲ್ಲ EO ತುಂಬ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಬಹಳ ವಿನೂತನವಾಗಿ ಮತ್ತು ಎಫೆಕ್ಟಿವ್ ಆಗಿ ಕೆಲಸ ಮಾಡಿರ್ತಕ್ಕಂತಹ ಹುಮ್ನಾಬಾದ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಂತಹ ಶ್ರೀಮತಿ ದೀಪಿಕಾ B. ನಾಯ್ಕರ್ ಅವರಿಗೆ ನಾವು ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅವರ ವೇದಿಕೆ ಮೇಲೆ ಬಂದು ಸನ್ಮಾನ ಪತ್ರವನ್ನು ಸ್ವೀಕರಿಸಬೇಕು ಅಂತ ಹೇಳಿ.
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಂಸ್ಕೃತಿಕ ಪ್ರಚಾರ ಕಾರ್ಯ ಸಮಿತಿ ಮಲ್ಚಾಪುರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ 2023-24ನೇ ಸಾಲಿನ ಸಂಘ ಸಂಸ್ಥೆಗಳ ಧನ ಸಹಾಯ ವಿಶೇಷ ಘಟಕ ಯೋಜನೆಯಡಿ ಸಂಗೀತ ಮಹೋತ್ಸವ ಕಾರ್ಯಕ್ರಮವನ್ನು ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಾಂಸ್ಕೃತಿಕ ಪ್ರಚಾರ ಕಾರ್ಯ ಸಮಿತಿ ಅಧ್ಯಕ್ಷರಾದ ರಮೇಶ್ ದೊಡ್ಡಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಬಸವರಾಜ್ ಹೂಗಾರ್, ಹವಮಲ್ಲಿನಾಥ ಮಹಾರಾಜರು, ತಾಯಿ ಭುವನೇಶ್ವರಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಅಲ್ಲದೆ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದ್ದು ಕಲಾವಿದರಿಗೆ ವಿಶೇಷ ಸನ್ಮಾನ ಕೂಡ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಹೂಗಾರ್, ಸಿದ್ದರಾಮ್ ಸಿಂಧೆ, ಸಂಜುಕುಮಾರ್ ಅತಿಪಾಳೆ, ವಿಜಯಕುಮಾರ್ ಸೋನಾರೆ, ಎನ್ಜಿ ದೇಶಪಾಂಡೆ, ಎಂಎಸ್ ಮನೋಹರ್, ಶೇಷರಾವ್ ಬೆಳಗುಣಿ, ಶಿವಾಜಿ ಸಾಗರ್, ಮೆಹಬೂಬ್ ವಸ್ತಾದ್, ಎಸ್ಬಿ ಕುಜ್ಬಾಳ್, ರಮೇಶ್ ದೊಡ್ಡಿ, ಸುನೀತಾ ಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾ ತಂಡಗಳಾದ ಶಿವಕುಮಾರ್ ಪಾಂಚಾಳ್, ರವಿ ಗಾಯಕ್ವಾಡ್, ಲಕ್ಷ್ಮೀಬಾಯಿ ಮತ್ತು ರಮಾಬಾಯಿ, ದಿಲೀಪ್ ಕಾಡ್ವಾದ್, ಮಲ್ಲಮ್ಮ, ಕಲ್ಲಪ್ಪ ಮರೂರ್, ಶಾರದಾಬಾಯಿ, ಸಂಜುಕುಮಾರ್ ಉಜ್ಜಿನಿ, ರಮೇಶ್ ಕೊಳಾರ್, ಶಿವಾಜಿ ಸಾಗರ್, ವಿದ್ಯಾವತಿ, ಭೀಮರಾಜ್ಯ ಸಾಹಿತ್ಯ ಪರಿಷತ್ತು ಬೀದರ್, ಯೇಸುದಾಸ್ ಅಲಿಯಂಬರ್ ಮತ್ತು ತಂಡ, ನಾಗಮ್ಮ ಮರ್ಕಲ್ ಮತ್ತು ತಂಡ, ಕುಮಾರಿ ಅಂಜರಾ ಬೇಗಂ ಹಾಗೂ ಸಂಗಡಿಗರು. ಇದೇ ಸಂದರ್ಭದಲ್ಲಿ ವಿಶೇಷ ಸನ್ಮಾನ ಮಾಡಲಾಯಿತು. ನರ್ಸಿಂಗ್ ಹಲು ಡಪ್ಪೂರ್, ಸಿಂಗೆ ಸೂರ್ಯಕಾಂತ್ ಲಾಲಪ್ಪ, ಭೀಮ್ಶಾ ನಾಟೇಕರ್, ಚಂದ್ರಕಾಂತ್ ದಂಡೆ, ಸುಮಿತ್ರಾಬಾಯಿ, ಮಹಾದೇವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹಾಗೂ ವೇದಿಕೆಯಲ್ಲಂತೆ ಎಲ್ಲ ಜನರ ಸುಭಾಷದಿಂದ ಕಾರ್ಯಕ್ರಮದಲ್ಲಿ ದೀಪ ಬೆಳೆದುವಂತಹ ಒಂದು ಕಾರ್ಯ ನಡೀತಾ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆ ಹಾಕಬೇಕಂತ ಹೇಳಿ ಎಲ್ಲ ಪ್ರೇಕ್ಷಕ ಕಲಾವಿದರಲ್ಲಿ ವಿನಂತಿಸ್ತಾ ಇದ್ದೇವೆ. ಮಲ್ಲಿನಾಥ್ ಮಹಾರಾಜರು ಬಿರ್ಗುಡಿ, ಸಂಸ್ಥಾಪಕಾಧ್ಯಕ್ಷರು ಜಯ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಇವರು ನಮ್ಮ ಮಧ್ಯೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲರ ನಡೆದಾಡಿದ ದೇವರು ಬಹಳ ಸರಳ ಸಜ್ಜನ, ಅಪಾರ ಜನರ ಮನಸ್ಸು ಗೆದ್ದಂಥ ಅವರ ಇಡೀ ನಾಡಿನಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ, ಇವತ್ತಿನ ಇಡೀ ನಾಡಿನಲ್ಲಿ ಹೆಸರು ಮಾಡಿದಂಥ ಬಹಳ ಗುರುಗಳಂದರೆ ಮಾರ್ಮಿಕವಾದಂಥ ಆಗಮಿಸಿರುವ ಶ್ರೀ ನವಲಿಂಗ್ ಪಾಟೀಲ್ ಸರ್ ಅಲಿಯು ಹಾಗೂ ನಮ್ಮ ಹಿರಿಯ ಕಲಾವಿದರಾದಂಥ ಕುಜ್ಬಾಳ್ ಸರ್ ಅಲಿಯು ಮತ್ತು ನಮ್ಮ ನಾಟಕ ಒಂದು ರಂಗಭೂಮಿಯ ಕಲಾವಿದರ ಬಸವರಾಜ್ ಕಟ್ಟಿಮನಿ ಸರ್ ಅಲಿಯು ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂತಹ ಮಾನ್ಯ ಪೂಜ್ಯರಿಗೆ ವಂದನೆ ಸಲ್ಲಿಸ್ತಾ, ವೇದಿಕೆ ಮೇಲೆ ಹಸಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ಮತ್ತು ನಮಸ್ಕರಿಸುತ್ತಾ, ಈ ಒಂದು ವೇದಿಕೆ ಅಂತಂದರೆ ಇದು ಸುಮ್ಮನೆ ಸಾಧಾರಣ ವೇದಿಕೆ ಅಲ್ಲ. ಎಲ್ಲೋ ಎಲೆಮರೆಕಾಯಿಯಲ್ಲಿ ಗುಡಿಯಾಯಿ ಮಣ್ಣಿನ ಪುಣ್ಯ ಹವಮಲ್ಲಿನಾಥರ ಪಾದ ಸೋಕಿ ಧನ್ಯ, ನಿರಗುಡಿಯಾಯಿ ಮಣ್ಣಿನ ಪುಣ್ಯ ಹವಮಲ್ಲಿನಾಥರ ಪಾದ ಸೋಕಿ ಧನ್ಯ, ನಿರಗುಡಿಯಾಯಿ ಮಣ್ಣಿನ ಪುಣ್ಯ ಹವಮಲ್ಲಿನಾಥರ ಪಾದ ಸೋಕಿ ಧನ್ಯ, ಇಲ್ಲಿರುವ ಜನರೆಲ್ಲ ಪಾವನ, ಇಲ್ಲಿಗೆ ಬರುವ ಭಕ್ತರೆಲ್ಲ ಪಾವನ. ಯಾಕಂದ್ರೆ ಇಂಥ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಹವಮಲ್ಲಿನಾಥ್ ಮಹಾರಾಜ್ ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಸಹ ಈಗಾಗಲೇ ಕಲಬುರಗಿ ನಾಥ್ ಮಹಾರಾಜ್ ತಾವೆಲ್ಲ ಬಹಳ ಹತ್ತಿರದಿಂದ ನೋಡಿದ್ದೀರಿ ಮತ್ತು ಅವರ ದೇಶಭಕ್ತಿಯ
ಕಾರ್ಯಗಳಲ್ಲಿ ತಾವು ಸಹ ನಿಬದ್ಧಗಳಾಗಿ ಸೇವೆ ಸರ್ ಇಲ್ಲಿ ನೋಡ್ರಿ ನೀವು ಸರ್ ಇಲ್ಲಿ ನೋಡ್ರಿ ಇಂಥ ವೇದಿಕೆ ಮುಖಾಂತರ ಕಲಾವಿದರನ್ನು ಕರೆಸಿ ಅವರ ಕಲೆಗಳನ್ನು ಜನರಿಗೆ ಮುಟ್ಟುವ ನಿಟ್ಟಿನಲ್ಲಿ ಕಲೆಗಳನ್ನು ಬೆಳೆಸಬೇಕು, ಕಲಾವಿದರ ಪ್ರೋತ್ಸಾಹ ಮಾಡಬೇಕು. ಹಾಗೆ ಇಡೀ ನಾಡಿನಲ್ಲಿ ಕಲಾವಿದರನ್ನ ಒಂದು ವೇದಿಕೆ ಮುಖಾಂತರ ಅವರ ಕಲೆಗಳನ್ನು ಅನಾವರಣಗೊಳಿಸಬೇಕು, ಅಳಿವಿನ ಅಂಚಿನಲ್ಲಿರುವ ಕಲೆಗಳನ್ನು ಬೆಳೆಸಬೇಕು, ಉಳಿಸಬೇಕು ಉದ್ದೇಶ ಇರುವುದರಿಂದ ಇತ್ತೀಚೆಗೆ ಮೊಬೈಲ್ ಮುಖಾಂತರ ಮತ್ತು ಟಿ ವಿ ಮುಖಾಂತರ ಕಲೆಗಳನ್ನು ನಶಿಸಿ ಹೋಗ್ತಾ ಇದೆ. ಈ ಕುಟ್ಟು ಪದ ಆಗಿರ್ಬೋದು, ಬೀಸುವ ಪದ ಆಗಿರ್ಬೋದು, ಇಡೀ ನಾಡಿನಲ್ಲಿ ಬಹಳ ಅದ್ಭುತವಾದಂಥ ಕಲಾವಿದರು ಬೀದರ್ ಜಿಲ್ಲೆಯಲ್ಲಿ ಇದ್ದಾರೆ. ಅವರ ಇಂಥ ಒಂದು ವೇದಿಕೆ ಮುಖಾಂತರ ಜನರಿಗೆ ಸಂದೇಶ ಮುಟ್ಟುವ ನಿಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಂಸ್ಕೃತಿ ಪ್ರಚಾರ ಕಾರ್ಯ ಸಮಿತಿ ಹೀಗೆ ಒಂದು ಅದ್ಭುತವಾದಂಥ ಈ ಸಂಸ್ಥೆ ಹೀಗೆ ಮುಂದೆ ಬೆಳೀಲಿ. ಈ ಸಂಸ್ಥೆಯ ಮುಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರ ಇದೆ. ಬಹಳಷ್ಟು ಕಲೆಗಳು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕಲೆಗಳು ಅವು ಈಗಿನ ಪೀಳಿಗೆಗಳಿಗೆ ಗೊತ್ತೇ ಇರೋದಿಲ್ಲ. ಅಂತಹ ಕಲೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಅಂತಹವ್ರನ್ನ ನಾವು ಹುಡ್ಕೊಂಡು ಬಂದ ವೇದಿಕೆ ಮೇಲೆ ಪ್ರದರ್ಶನ ಮಾಡಿದಾಗ ಬಹುಶಃ ಅವು ಮತ್ತೆ ನಮಗೆ ಹಳೆ ನೆನಪುಗಳನ್ನ ತಂದುಕೊಡ್ಲಿಕ್ಕೆ ಸಹಾಯ ಆಗ್ತವೆ. ಅಂತಹ ಒಂದು ಒಳ್ಳೆ ಕಾರ್ಯನ, ಒಳ್ಳೆ ಕೆಲಸನ ಇಂಥ ಒಂದು ಸಂಘ ಸಂಸ್ಥೆಯವರು, ಅದರಲ್ಲಿ ವಿಶೇಷವಾಗಿ ನಮ್ಮ ರಮೇಶ್ ದೊಡ್ಡಿಯವರು ಪಾಪ ನೋಡ್ತಾ ಇದ್ದೀವಿ ಅವ್ರ ಚಂಚಲತೆಯಲ್ಲಿ, ಅವರೇ ಕುರ್ಚಿ ಹಾಕೋದು, ಅವರೇ ಎತ್ತೋದು, ಎಷ್ಟು ಪ್ರೊಯಾಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅವರು. ಬಹಳ ನಿನ್ನೆ ಮೊನ್ನೆಯಿಂದ ಪಾಪ ಪ್ರೋಗ್ರಾಮ್ ನಿನ್ನೆನೇ ಆಗಬೇಕಾಗಿತ್ತು, ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ಅವ್ರ ವೇದಿಕೆ ನಾವೇ ಕಸ್ಕೊಂಡಂಗಾಯ್ತು. ನಿನ್ನೆನ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ಆದರೆ ದೇರ್ ಹೋವ ದುರುಸ್ತು ಅಂತ ಏನು ಹೇಳ್ತಾರಲ್ಲ, ಎಲ್ಲರೂ ರೈಟ್ ಟೈಮಿಗೆ ಬಂದಿದ್ವಿ, ಎಲ್ಲರೂ ನಾವು ಮೀಟಿಂಗಲ್ಲಿದ್ವಿ, ಒಂದೇ ಟೈಮಿಗೆ ಪೂಜ್ಯರ ಒಂದು ಆಶೀರ್ವಾದದಿಂದ ನಾವು ಇಲ್ಲಿ ಬಂದಂಗಾಯಿತು. ಅವ್ರ ದರ್ಶನ ನಾವು ಪಡ್ಕೊಂಡ್ವಿ. ನಿಮ್ಮ ಒಂದು ಮುಂದೆ ನಿಂತು ಮಾತಾಡಲಿಕ್ಕೆ ಒಂದು ಅವಕಾಶ ನಮಗೆ ಸಿಕ್ತು. ಹೀಗಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ರಮೇಶ್ ದೊಡ್ಡಿಯವರಿಗೆ ಯಾವಾಗಲೂ ನಾವು ಅವ್ರ ಬೆನ್ನಿಗಿದ್ದೀವಿ. ಅವರಿಗೆ ನಾನು ಯಾವಾಗಲೂ ಶುಭ ಹಾರೈಸ್ತೀನಿ. ಮತ್ತು ಬಂದಂಥ ಎಲ್ಲ ಕಲಾವಿದರಿಗೂ ಕೂಡ ನಾನು ಶುಭ ಹಾರೈಸಿ ಮಾತಾಡಲಿಕ್ಕೆ ಕಲಾವಿದರನ್ನು ಆಗಮಿಸಿ ಕಲೆಗಳನ್ನು ಗುರುತಿಸಿ ಕಲೆಯಲ್ಲಿ ಹಿಂದಿನಿಂದ ಮುಂದುವರೆಗೂ ಹೋಗದಂತೆ ಎಲ್ಲ ತತ್ವಪದಗಳು, ಜಾನಪದ ಗೀತೆಗಳನ್ನು ನಶಿಸಿ ಹೋಗದಂತೆ ನಮ್ಮ ಸರ್ಕಾರ ನಮ್ಮನ್ನು ಎಲ್ಲ ರೀತಿಯಿಂದ ಪ್ರೋತ್ಸಾಹ ಕೊಡ್ತಿದ್ದ ಕಲೆಗಳನ್ನು ಬೆಳೆಸುವಂತೆ ಸರ್ಕಾರ ನಮ್ಮ ಆದೇಶಿಸಿದೆ. ಅದೇ ರೀತಿ ಕಲಾವಿದರನ್ನು ಕೂಡ ನಮ್ಮ ಅಧಿಕಾರಿಗಳು ಕೂಡ ನಮ್ಮನ್ನು ಪ್ರೋತ್ಸಾಹಿಸಿ ಕಲೆಯಲ್ಲಿ ಹೆಚ್ಚಿನ ಭಾಗವಹಿಸಿ ಮಕ್ಕಳನ್ನು ಈ ಕಲೆಗೆ ಮುತ್ತು ಕೊಟ್ಟು ಕಲೆಯನ್ನು ಬೆಳೆಸುವಂತೆ ಎಲ್ಲರನ್ನು ಪ್ರೋತ್ಸಾಹಿಸುವಂತೆ ನಮ್ಮ ಸರ್ಕಾರ ಆದೇಶ ಆಗಿದೆ. ನಾವು ಜನರು ಕೂಡ ಅದನ್ನು ಒತ್ತು ಕೊಟ್ಟು ಮಕ್ಕಳನ್ನು ಸರ್ಕಾರಕ್ಕೆ ಮಣಿ ಕೊಟ್ಟು ಅದನ್ನು ಸ್ವಾಗತ ನಡೆಸಿಕೊಡಬೇಕು ಅಂತ ಎಲ್ಲ ನಮ್ಮ ಕಲಾ ತಂಡದವರಿಗೂ ಮತ್ತು ನಮ್ಮ ವೇದಿಕೆ ಕಾರ್ಯಕ್ರಮದವರಿಗೂ ಎಲ್ಲರಿಗೂ ನಮ್ಮ ಹಾರ್ದಿಕ ಅಭಿನಂದನೆ ಹೇಳುತ್ತಾ, ವಂಚನೆ ಸಂತ್ರಸ್ತ ಠೇವಣಿದಾರ ಕುಟುಂಬದ ವತಿಯಿಂದ ಜೈಲ್ ಭರೋ ಚಳವಳಿಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನೆ ಮೂಲಕ ಎಚ್ಚರಿಸಿದರು. ಯಾವುದೇ ಕಾನೂನಿನ ಮೂಲಕ ಆಡಳಿತ ನಡೆಸುತ್ತಿದ್ದರೂ ಸಹ ಹೂಡಿಕೆದಾರರಿಂದ ನಿಯಂತ್ರಿಸಲ್ಪಡುತ್ತದೆ. ಡಿಫಾಲ್ಟರ್ ಪಾವತಿಸುವುದಿಲ್ಲ, ನಂತರ ಬರ್ಡ್ಸ್ ಆಕ್ಟ್ ಅಡಿಯಲ್ಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಮತ್ತು ಸರ್ಕಾರವು ಅಂತಹ ಎಲ್ಲ ಹೂಡಿಕೆದಾರರ ಠೇವಣಿಗಳನ್ನು ಬರ್ಡ್ಸ್ ಆಕ್ಟ್ ಅಡಿಯಲ್ಲಿ ಸಂಗ್ರಹಿಸುತ್ತದೆ. ಆದರೆ ದುರದೃಷ್ಟವಶಾತ್ ನಿಮ್ಮ ಸರ್ಕಾರ ಕಾನೂನು ಜಾರಿಗೆ ಬಂದ ನಂತರ ಯಾವುದೇ ರಾಜ್ಯ ಸರ್ಕಾರವು ಯಾವ ಸಂತ್ರಸ್ತರಿಗೆ ಹಣ ನೀಡಿಲ್ಲ. ನಿಮ್ಮ ಸರ್ಕಾರ ಅಧಿಕಾರ ದುರುಪಯೋಗಪಡಿಸಿಕೊಂಡಿದೆ ಎಂದು ರಾಷ್ಟ್ರೀಯ ಸಂಯೋಜಕರಾದ ಮದನ್ ಲಾಲ್ ಆಜಾದ್ ಅವರ ನೇತೃತ್ವದಲ್ಲಿ ಶಿವಾಜಿ ವೃತ್ತದ ಬಳಿ ಕೆಲಕಾಲ ರಸ್ತೆ ತಡೆದ ಪ್ರತಿಭಟನೆ ಮಾಡುವ ಮೂಲಕ ನಂತರ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡುತ್ತಾ, ಸಂತ್ರಸ್ತರು ನಿಮಗೆ ಕೋಟಿಗಟ್ಟಲೆ ಪತ್ರಗಳು ಮತ್ತು ಮೆಮೊರಂ ವಿನಂತಿಗಳನ್ನು ನೀಡಿದ್ದಾರೆ. ಆದರೆ ನಿಮ್ಮ ಅಧೀನದ ಅಪ್ರಾಮಾಣಿಕ ಅಧಿಕಾರಿಗಳು ಮತ್ತು ಮಂತ್ರಿಗಳು ನಿರಂತರವಾಗಿ ಬರ್ಡ್ಸ್ ಆಕ್ಟ್ 2019 ಅನ್ನು ಉಲ್ಲಂಘಿಸುತ್ತಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಸಾರ್ವಜನಿಕರು ಮತ್ತು ವಂಚನೆಗೊಳಗಾದವರ ನ್ಯಾಯಯುತ ಬೇಡಿಕೆಗಳನ್ನು ನಿರಂತರವಾಗಿ ನಿರ್ಲಕ್ಷಿಸುವುದು ನಿಮ್ಮ ಆಡಳಿತದ ಅಭ್ಯಾಸವಾಗಿದೆ. ಇದರಿಂದಾಗಿ ಲಕ್ಷಾಂತರ ವಂಚನೆಗೊಳಗಾದವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಿಮ್ಮ ಸರ್ಕಾರದ ನಿರ್ಲಕ್ಷ್ಯ ಮತ್ತು ವಿಳಂಬ ಧೋರಣೆಯಿಂದಾಗಿ 1ನೇ ಸೆಪ್ಟೆಂಬರ್ 2024ರಿಂದ ಹೂಡಿಕೆದಾರರು ಮತ್ತು ಏಜೆಂಟರು ನಡುವೆ ರಕ್ತಸಿಕ್ತ ಸಂಘರ್ಷ ಮತ್ತು ವೆಚ್ಚಗಳು ನಿರಂತರವಾಗಿ ಹೆಚ್ಚುತ್ತಿವೆ.
ಲಕ್ಷಾಂತರ ಸಂತ್ರಸ್ತರು ನೂರಾರು ಸ್ಥಳಗಳಲ್ಲಿ ಧರಣಿ ಕುಳಿತಿದ್ದಾರೆ ಮತ್ತು ಜಿಲ್ಲೆಗೆ ಸಾವಿರಾರು ಜ್ಞಾಪಕ ಪತ್ರಗಳನ್ನು ಸಲ್ಲಿಸಲಾಗುತ್ತಿದೆ. ಆಡಳಿತಗಳು ಅವರನ್ನ ಈ ಮಾಧ್ಯಮದ ಮೂಲಕ ನಿಮ್ಮ ಬಳಿಗೆ ಕಳುಹಿಸಲಾಗುತ್ತಿದೆ. ಆದರೂ ನಿಮ್ಮ ಈ ಕರ್ತವ್ಯವನ್ನ ನಿರ್ವಹಿಸುತ್ತಿಲ್ಲ ಮತ್ತು ಪ್ರಧಾನಿಯಾಗಿ ಕಾನೂನು ಮತ್ತು ನಿಮ್ಮ ಕರ್ತವ್ಯಗಳನ್ನು ನಿರಂತರವಾಗಿ ನಿರ್ಲಕ್ಷಿಸುತ್ತಿದ್ದೀರಿ. ಇದನ್ನ ಪ್ರತಿಭಟಿಸಿ ನಮ್ಮ ಸಂಘಟನೆ ಮತ್ತು ದೇಶದ 41 ಕೋಟಿ ವಂಚನೆ ಸಂತ್ರಸ್ತರ ನಿಮ್ಮ ರಾಜೀನಾಮೆಗೆ ಒತ್ತಾಯಿಸುತ್ತಿದ್ದಾರೆ. ಜೈಲು ಬರೋ ಚಳವಳಿಯು ನಿಮ್ಮ ರಾಜೀನಾಮೆಗೆ ಒತ್ತಾಯಿಸುತ್ತದೆ. ಇದರಿಂದ ದೇಶದಲ್ಲಿ ನ್ಯಾಯಯುತ ಮತ್ತು ಕಾನೂನು ಪಾಲಿಸುವ ಸರ್ಕಾರ ರಚನೆಯಾಗುತ್ತದೆ ಮತ್ತು ಆ ಸರ್ಕಾರವು ಬರ್ಡ್ಸ್ ಆಕ್ಟ್ 2019 ಅಡಿಯಲ್ಲಿ ದೇಶದ ಕೋಟಿಗಟ್ಟಲೆ ವಂಚನೆ ಸಂತ್ರಸ್ತರಿಗೆ ಪಾವತಿಸಬೇಕು ಮತ್ತು ಭಾರತೀಯ ನ್ಯಾಯ ಸಂಹಿತೆ 2023 ಸೆಕ್ಷನ್ 111 ಅಡಿಯಲ್ಲಿ ಎಲ್ಲ ವಂಚಕರಿಗೆ ಮರಣದಂಡನೆ ನೀಡಬೇಕು ಮತ್ತು ಭಾರತವನ್ನು ವಂಚನೆ ಮುಕ್ತ ಮತ್ತು ಪ್ರಾಮಾಣಿಕ ರಾಷ್ಟ್ರವಾಗಿ ಸ್ಥಾಪಿಸಬೇಕು ಎಂದು ಮಾತನಾಡುತ್ತಾ ಹೇಳಿದ್ದರು. ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ರೀತಿ ವಿಚಾರ ಮಾಡಿದ್ದೇವೆ. ಒಂದು ವೇಳೆ ಹೆದರಬೇಕಾಗಿಲ್ಲ. ಸರ್ಕಾರ ನಾವು ಮಾಡಿದ ಸರ್ಕಾರ ಕೇಂದ್ರ ಸರ್ಕಾರ ಈಗ ಮಾಡ್ತಾ ಇದ್ದಾರೆ ಬಿಸ್ನೆಸ್. 2019 2020 ಮತ್ತೆ ಇಬ್ಬರನ್ನ ಜಾಯಿನ್ ಮಾಡ್ಬೇಕಂತೆ. ಅವನೇನೋ ಲೋನ್ ಕೊಡ್ತಾನಂತೆ. ಒಂದಕ್ಕೊಂದು ಟೆಪ್ಪಿ ಹಾಕುವಂತ ಕೆಲಸ. ಅವ್ ಏನ್ ಹೇಳ್ತಾನಂತಂದ್ರೆ 400 ದಿವಸ ಒಳಗೆ ಡಬಲ್ ಕೊಡ್ತೀವಿ ಅಂತ ಹೇಳ್ತಾನ. ಅಲ್ಲ 6 ವರ್ಷಕ್ಕೆ ಡಬಲ್ ಕೊಡ್ತೇವೆ ಅಂತ ಹೇಳಿ ತುಂಬಿಕೊಂಡವ್ರೆ ಓಡೋದವರು ಇನ್ನೂವರೆಗೆ ಮುಖ ತೋರಿಸಿಲ್ಲ. ನಮ್ ಹಣ ಕೊಟ್ಟಿಲ್ಲ. ಇವತ್ತು 400 ದಿವಸಕ್ಕೆ ಡಬಲ್ ಕೊಡ್ತೇವೆ ಅಂತ ಮತ್ತೆ ಹಣ ತೊಗೊಂಡು ಸುಲಿಗೆ ಮಾಡಕತ್ತಾರ. ಇದ್ರ ಕಾರಣ ಏನು? ಸರ್ಕಾರ ಏನ್ ಮಾಡಕತ್ತ ಇಂಥವ್ರು ಕಡಿವಾಣ ಹಾಕೋದು ಅಂತವ್ರು ಬಿಟ್ಟುಬಿಟ್ಟದ. ನೀವು ದುಡ್ಡು ಕಲೆಕ್ಟ್ ಮಾಡಿದ್ರೆ ಬಿಟ್ಟುಬಿಟ್ಟದ. ಅವ್ರಿಗೆ ಲೈಸೆನ್ಸ್ ಕೊಡ್ತದ. ಜನ ಮಾತ್ರ ಬಲಿ ಬಿದ್ದಂಗೆ ಮೋಸ ಹೋಗ್ತಾನೆ ಇರ್ತಾರ. ಅಂತದಕ್ಕೊಂದು ಖಡಕ್ ಕಾನೂನು ತಂದ್ರ ಕೇಂದ್ರ ಸರ್ಕಾರದೊಳಗ ಇವತ್ತಿನ ತನಕ ಆ ಕಾನೂನು ನಮ್ಮಲ್ಲಿ ಉಪಯೋಗ ಆಗಕತ್ತಿಲ್ಲ. ಆ ಕಾನೂನು ಉಪಯೋಗ ಆಗ್ಲಿಲ್ಲ ಅಂತಂದ್ರ ಮುಂದಿನ ದಿವಸ ನಾವು ಘೋರವಾದ ಹೋರಾಟ ಮಾಡ್ಬೇಕಾಗ್ತದ. ಈಗಾಗಲೇ ಹೋರಾಟ ನಡೆದ. ಬೀದರ್ ವಿಶ್ವಕರ್ಮ ಕಾರ್ಪೊರೇಟರ್ ವತಿಯಿಂದ ಎಲ್ಲ ಕಾರ್ಮಿಕರಿಗೆ ಕಾರ್ಪೆಂಟರ್ ಹಾಗೂ ಫರ್ನಿಚರ್ ವೃತ್ತಿ ಅತಿಶ್ರೇಷ್ಠವಾಗಿದ್ದು ಜಗತ್ತಿನ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲಿ ಅತಿ ಅವಶ್ಯಕವಾಗಿರುವಂತಹ ವೃತ್ತಿ ನಮ್ಮ ಕಾರ್ಪೆಂಟರ್. CNC ಕಾರ್ವಿಂಗ್ ಹಾಗೂ ಫರ್ನಿಚರ್ ಕೆಲಸ ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬಂದ ನಮ್ಮ ವೃತ್ತಿ ನಮ್ಮ ಮುಂದಿನ ಪೀಳಿಗೆಗೆ ವೃತ್ತಿ ಮಾಡುವುದು ತುಂಬಾ ಕಷ್ಟಕರವಾಗಿದೆ. ನಾವೆಲ್ಲರೂ ಸೇರಿ ಕಾರ್ಪೆಂಟರ್ ಯೂನಿಯನ್ ಮಾಡುವ ನಿರ್ಧಾರ ಕೈಗೊಂಡಿದ್ದೇವೆ. ಬರುವ ರವಿವಾರ 24ನೇ ತಾರೀಖರಂದು ಸುರೇಶ್ ವಿಶ್ವಕರ್ಮ ಕಣಜಿ ಅವರ ನೇತೃತ್ವದಲ್ಲಿ ಈ ಸಭೆ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ದೇವೇಂದ್ರ ಈರಣ್ಣ, ರಘುನಾಥ್, ಮೌನೇಶ್, ಜಗನ್ನಾಥ್, ಉಮೇಶ್, ವೈಜನಾಥ್, ನಾರಾಯಣ್, ಮಹೇಶ್, ವಿಠಲ್, ಮನೋಜ್, ಮಾರುತಿ, ವಿಲಾಸ್, ಅಮೂಲ್, ವೀರಶೆಟ್ಟಿ ಸೇರಿದಂತೆ ಇತರರು ಇದ್ದರು. ಗಳ ಕಲ್ಯಾಣಕ್ಕಾಗಿ ಯೂನಿಯನ್ ರಚಿಸುವ ಬಗ್ಗೆ ಚರ್ಚಿಸಲಾಗುತ್ತಿದೆ. ಸಭೆಯ ಪ್ರಮುಖ ಅಂಶಗಳು: ಯಾರು? ಬೀದರ್ನ ಕಾರ್ಪೆಂಟರ್ಗಳು ಮತ್ತು ಫರ್ನಿಚರ್ ಕೆಲಸಗಾರರು. ಏಕೆ? ಕಾರ್ಪೆಂಟರ್ಗಳ ಕಲ್ಯಾಣಕ್ಕಾಗಿ ಯೂನಿಯನ್ ರಚಿಸುವ ಬಗ್ಗೆ ಚರ್ಚಿಸಲು. ಯಾವಾಗ? ನವೆಂಬರ್ 17, 2024 ಬೆಳಗ್ಗೆ 10 ಗಂಟೆಗೆ. ಎಲ್ಲಿ? ಜಗದ್ಗುರು ಶ್ರೀ ಮೌನೇಶ್ವರ ಮಂದಿರ, ಬೀದರ್. ಏನು ತರಬೇಕು? ಆಧಾರ ಕಾರ್ಡ್ನ ಜೆರಾಕ್ಸ್ ಕಾಪಿ ಮತ್ತು 4 ಭಾವಚಿತ್ರಗಳು. ಏನು ಮಾಡಬೇಕು? ಸಭೆಗೆ ಹಾಜರಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕು. ಏನಾಗುತ್ತದೆ? ಯೂನಿಯನ್ ರಚನೆಗೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಏನೂ ಆಗುವುದಿಲ್ಲ. ಸಭೆಗೆ ಹಾಜರಾಗದವರಿಗೆ 1,000 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಯೂನಿಯನ್ ರಚಿಸುವ ಉದ್ದೇಶಗಳು: ಎಲ್ಲಾ ಕಾರ್ಪೆಂಟರ್ಗಳಿಗೆ ಕೆಲಸ ಸಿಗುವಂತೆ ಮಾಡುವುದು, ಸರಿಯಾದ ಕೆಲಸಕ್ಕೆ ಸರಿಯಾದ ಬೆಲೆ ಪಡೆಯುವುದು,
ಒಬ್ಬರ ಕೆಲಸ ಇನ್ನೊಬ್ಬರು ಕಸಿದುಕೊಳ್ಳುವುದನ್ನು ತಡೆಯುವುದು, ಎಲ್ಲರಿಗೂ ಸಮಾನವಾದ ಕೆಲಸದ ಅವಕಾಶಗಳು ಸಿಗುವಂತೆ ಮಾಡುವುದು, ಕಾರ್ಪೆಂಟರ್ಗಳ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುವುದು. ಸಭೆಗೆ ಹಾಜರಾಗುವುದು ಏಕೆ ಮುಖ್ಯ? ಈ ಸಭೆಯು ಕಾರ್ಪೆಂಟರ್ಗಳ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಯೂನಿಯನ್ ರಚನೆಯಾಗುವುದರಿಂದ ಕಾರ್ಪೆಂಟರ್ಗಳಿಗೆ ಹಲವಾರು ಪ್ರಯೋಜನಗಳಾಗಲಿವೆ. ಆದ್ದರಿಂದ ಎಲ್ಲಾ ಕಾರ್ಪೆಂಟರ್ಗಳು ಈ ಸಭೆಯಲ್ಲಿ ಭಾಗವಹಿಸುವುದು ಅತ್ಯಂತ ಮುಖ್ಯ. ಸಂಕ್ಷಿಪ್ತವಾಗಿ, ಬೀದರ್ನ ಕಾರ್ಪೆಂಟರ್ಗಳ ಕಲ್ಯಾಣಕ್ಕಾಗಿ ಯೂನಿಯನ್ ರಚಿಸುವ ಬಗ್ಗೆ ಚರ್ಚಿಸಲು ಒಂದು ಸಭೆ ನಡೆಯುತ್ತಿದೆ. ಈ ಸಭೆಗೆ ಹಾಜರಾಗುವುದರಿಂದ ಕಾರ್ಪೆಂಟರ್ಗಳಿಗೆ ಹಲವಾರು ಪ್ರಯೋಜನಗಳಾಗಲಿವೆ. ನೀವು ಈ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಸಭೆಯ ಬಗ್ಗೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ತಿಳಿಸಬಹುದು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.